ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಿಮಕುಮಾರ್. ಇವತ್ತಿನ ಸಂಕ್ರಾಂತಿಯ ಸ್ಪೆಷಲ್ ಅತಿಥಿಗಳನ್ನು ಪರಿಚಯ ಮಾಡ್ತೀನಿ. ಮಾದೇವ ಸಿನಿಮಾ ಸಕ್ಸಸ್ ಆದ ಬಳಿಕ ಮತ್ತೊಂದು ಬಿಗ್ ಬಜೆಟ್ ಮೂಲಕ ಧೂಳೆಬ್ಬಿಸೋದಕ್ಕೆ ಮತ್ತೊಂದು ಸಿನಿಮಾ ಬರುತ್ತಾ ಇದೆ, ಬಲರಾಮನ ದಿನಗಳು. ಸೊ ಆ ಮುಖಾಂತರ ಮತ್ತೆ ಈಗ ಟೈಗರ್ ವಿನೋದ್ ಪ್ರಭಾಕರ್ ಅವರು ಕೂಡ ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಧೂಳೆಬ್ಬಿಸೋದಕ್ಕೆ ಬರ್ತಾ ಇರುವಂಥದ್ದು. ಸೊ ಹಂಗಾಗಿ ಬಿಗ್ ಬಜೆಟ್ ಮೂವಿ, ಈಗಾಗಲೇ ಒಂದು ಸಾಂಗ್ ಕೂಡ ರಿಲೀಸ್ ಆಗಿದೆ, ಸಾಕಷ್ಟು ನಿರೀಕ್ಷೆಗಳು ಕೂಡ ಇದ್ದಾವೆ. ಸೊ ಹಂಗಾಗಿ ಈ ಬಲರಾಮನ ಕಥೆಗಳು ಯಾವ ರೀತಿ ಆಗಿರುತ್ತೆ, ಅದರ ಹಿನ್ನೆಲೆ ಏನು, ಅದರ ಜೊತೆಗೆ ಸಂಕ್ರಾಂತಿ ಹಬ್ಬದ ವಿಶೇಷತೆ ಏನು, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಕುಟುಂಬ ಇದೆ. ಅಂದರೆ ವಿನೋದ್ ಪ್ರಭಾಕರ್ ಆ್ಯಂಡ್ ಧರ್ಮಪತ್ನಿ ನಿಶಾ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ನಮಸ್ಕಾರ. ಬಲರಾಮ ಮೇಡಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಹಾಗೆಯೇ ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಕೂಡ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಸ್, ನನಗೆ ಒಂದು ಕುತೂಹಲ ಏನು ಅಂತದೆ, ವಿನೋದ್ ಅವರು ಯಾಕೆ ಯಾವಾಗಲೂ ಸೀರಿಯಸ್ ಆಗಿರ್ತಾರೆ ಅಂತ. ಸೀರಿಯಸ್ ನಾನು ನಗೋದನ್ನ ಜಾಸ್ತಿ ನೋಡೇ ಇಲ್ಲ. ಇಲ್ಲ, ನಗುತ್ತರ ಕ್ವಶನ್ಸ್ ಕೇಳಬೇಕು. ಅಲ್ಲ, ನಗ್ತಿರ್ತೀನಿ ಇಲ್ಲ ಅಂತಲ್ಲ, ಬಟ್ ಇದು ನನಗೆ ಏನು ಅಂದರೆ ಒಂದಿಷ್ಟು ಬಿಕಾಸ್ ನನಗೆ ತುಂಬ ಜವಾಬ್ದಾರಿಗಳು ಆಗುತ್ತೆ. ಈಗ ಈ ಸಿನಿಮಾ ಬಂದು ಟೋಟಲ್ ನನ್ನ ಮೇಲೆ, ಯಾಕಂದರೆ ಇದು ನಮ್ಮ ಫ್ಯಾಮಿಲಿ ಕಡೆಯಿಂದನೇ ಆಗಿದ್ದು. ಈ ಸಿನಿಮಾ ಪ್ರೊಡಕ್ಷನ್ ಆಗಲಿ ಒಂದಿಷ್ಟು ನನಗೂ ಒಂದಿಷ್ಟೆಲ್ಲ ಇರುತ್ತೆ, ಯಾವ ಥರ ನಡೆಯುತ್ತೆ ಏನು ಎತ್ತ. ಸೊ ಇವ್ರು ಇದ್ದಾರೆ ಹ್ಯಾಂಡಲ್ ಮಾಡೋಕ್ಕೆ. ಬಟ್ ಅಲ್ಲ, ಇನ್ನೊಂದು ಏನು ಅಂದರೆ ನೀವು ಹೇಳೋ ಕ್ವಶನ್ಗೆ ನಾನು ಆನ್ಸರ್ ಮಾಡ್ತೀನಿ. ಅಂದರೆ ಇದೊಂದು ಇದೆ ಗೊತ್ತಾ, ಇದೊಂದು ಬಂದಾಗ ಏನು ಮಾತಾಡಬಾರ್ದು ಅನ್ನೋದು ಮೈಂಡಲ್ಲಿ ಹೋಗ್ಬಿಡುತ್ತೆ ಖಂಡಿತ. ಸೊ ಅದೊಂದು ತುಂಬ ಬಿಕಾಸ್ ದಿಸ್ ಮೇಕ್ಸ್ ಅಲ್ಲ, ಡಿಸಿಪ್ಲಿನ್ ಇದ್ದೇ ಇರುತ್ತೆ. ಬಟ್ ಅಂದರೆ ಇದು ಎಲ್ರಿಗೂ ರೀಚ್ ಆಗೋವಂಥ ಒಂದು ಮಾಧ್ಯಮ ಅಲ್ವಾ. ಸೊ ನಾವು ತಪ್ಪಾಗಿ ಏನು ಮಾತಾಡಬಾರ್ದು ಅನ್ನೋದು ಮೈಂಡ್ ಸೆಟ್ ಹೋಗಿರೋದಕ್ಕೆ ಸೊ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡಬೇಕಾಗತ್ತೆ. ಹೌದು, ನಾನು ಎಷ್ಟೊಂದು ಸಲ ಯಾವುದೇ ಒಂದು ಸಂದರ್ಶನ ಆಗಲಿ ಅಥವಾ ಯಾವುದೇ ವೇದಿಕೆ ಮೇಲೆ ಹೋದ್ರೂ, ಇವಾಗ ನಾನೇನೋ ಮಾತಾಡೋಕ್ಕೆ ಹೋಗ್ತಿದ್ದೀನಿ, ನನ್ನ ಗೆಸ್ಟ್ ಕರೆದ್ರು ಅಂದಾಗ ಏನು ಮಾತಾಡಬಾರ್ದು ಅನ್ನೋದನ್ನು ನಾನು ತಲೆಗೆ ಹಾಕ್ಕೊಂಡು ಹೋಗಿರ್ತೀನಿ. ಏನು ಮಾತಾಡಬೇಕು ಅನ್ನೋದು ನಾರ್ಮಲ್ ಸಂದರ್ಭಕ್ಕೆ ತಕ್ಕಾಗೆ ಬರುತ್ತೆ, ಬಟ್ ಏನು ಮಾತಾಡಬಾರ್ದು ಅನ್ನೋದು ತುಂಬ ಇರುತ್ತೆ ನನಗೆ. ಸೊ ನಿಮ್ಮ ಹತ್ರ ಬಂದಾಗ ಮಾತ್ರ ನೀವು ಮಾತಾಡ್ತೀರಿ, ಇಲ್ಲಾಂದರೆ ಸೈಲೆಂಟ್ ಆಗಿರ್ತೀವಿ. ಯಾರು ಏನು ಅಬ್ಸರ್ವೇಷನ್ ಜಾಸ್ತಿ ಇದೆ. ಹೌದು, ನಮ್ಗೆ ಅಷ್ಟೇ ಅಲ್ವಾ ಸರ್. ಏನು ಗೊತ್ತಾ ಅಂದರೆ, ನನ್ನ ಸರಿ ಈಗ ಮಾದೇವ ಆದಮೇಲೆ ನಾನು ಎಲ್ಲೂ ನೋಡೋಕ್ಕೆ ಆಗಿರಲ್ಲ. ನನಗೆ ಯಾವ ಒಂದು ಎಲ್ಲೋ ಯಾವುದೋ ವೇದಿಕೆ ಮೇಲೆ ನಮ್ಮ ಫ್ರೆಂಡ್ಸು ಎಲ್ಲೋ ಒಂದು ಎರಡು ಕಡೆ ಬಂದಿರ್ತೀನಿ ಹೊರತು. ಅಂದರೆ ನಮ್ಮ ಸಿನಿಮಾ ಆಗಲಿ, ಸಿನಿಮಾ ಒಂದು ಇವತ್ತು ನಾನೊಬ್ಬ ನಟನಾಗಿ ನನ್ನ ಜವಾಬ್ದಾರಿ, ನನ್ನ ಸಿನಿಮಾಗಳನ್ನ ತೊಗೊಂಡೋಗಿ ನಾನು ರೀಚ್ ಮಾಡಬೇಕು ಅಂತ. ಬೇರೆ ಯಾವುದೋ ಒಂದು ಅನ್ನೆಸೆಸರಿ ಯಾವುದೇ ಒಂದು ಕಾಂಟ್ರವರ್ಸಿ ಆಗಲಿ, ಯಾವುದೋ ಒಂದು ನಮಗೆ ಬೇಡವಾಗಿರೋವಂಥದ್ದು ಯಾವುದೋ ಮಾತಾಡಬೇಕು, ಅದರಲ್ಲಿ ನಾನು ಏನೋ ಮಾಡಬೇಕು ಅನ್ನೋದು ಯಾವತ್ತೂ ಇರೋಲ್ಲ. ಸೊ ನಾನು ಮಾತಾಡೋದು ಯಾವತ್ತೂ ಧ್ವನಿ ಎತ್ತೋದೇನು ಅಂದರೆ ನಮ್ಮ ಕರ್ನಾಟಕದ ಪರ, ಕನ್ನಡದ ಪರ, ನಮ್ಮ ನೆಲ ಜಲ ಸಿನಿಮಾ. ಈಗ ನನ್ನ ಸಿನಿಮಾ ಬಂದಾಗ ನಾನು ಹೋಗಿ ಹೊರಗಡೆ ಬಂದಿದ್ದೆ ಮಾದೇವ. ಸೊ ಇದು ಇಷ್ಟಿರುತ್ತೆ. ಸೊ ಅಷ್ಟೇ, ನಾನು ಸುಮ್ಮನೆ ಎಲ್ಲೂ ಕಾಣಿಸ್ಕೊಳ್ಳೋದು ಇಲ್ಲ. ಮೇಡಮ್ ಅವರೇ, ಸಂಕ್ರಾಂತಿ ಅಂದ ತಕ್ಷಣ ಏನು ನೆನಪಾಗುತ್ತೆ? ದೇವರು, ಕುತೂಹಲ, ಸಂತೋಷ, ಒಳ್ಳೆ ಫುಡ್ಡು, ಖುಷಿ, ಅಷ್ಟೇ. ನನಗೆ ಅಂದರೆ ಸಂಕ್ರಾಂತಿ ಅಂದಾಗ ನಾವು ಎಲ್ಲರೂ ಫಸ್ಟು ಧನ್ಯವಾದಗಳು ಹೇಳಬೇಕು ಅಂದರೆ ಎಲ್ಲ ನಮ್ಮ ರೈತರು, ಎಲ್ಲ ರೈತರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಯಾಕಂದರೆ ತಾವುಗಳಿಲ್ಲ ಅಂದರೆ ನಾವುಗಳಿಲ್ಲ. ಇವತ್ತು ಈ ಬೆಳೆ ಆಗಲಿ ಇವತ್ತೆಲ್ಲ ನಾವು ಖುಷಿಯಿಂದ ನಾವು ಆಚರಿಸ್ತಾ ಇರೋದು ಅವರಿಂದ, ಅವರ ಒಂದು ಶ್ರಮದಿಂದ, ಅವರ ಒಂದು ಕಷ್ಟ, ಅವ್ರು ಎಷ್ಟೇ ನೋವು ನಲಿವು ಏನೇ ಇದ್ರೂ ಅದನ್ನೆಲ್ಲ ಬದಿಗಿಟ್ಟು ಇವತ್ತು ಸಂಕ್ರಾಂತಿ ಹಬ್ಬ ಅಂತ ಒಂದು ಹಬ್ಬ ನಮ್ಗೆ ಆಚರಣೆ ಮಾಡೋಕ್ಕೆ ಅವಕಾಶ ಮಾಡಿಕೊಡೋದೆ ಅವರು. ಸೊ ಅದು ಫಸ್ಟು ಅವ್ರಿಗೆ ನಾವು ಧನ್ಯವಾದಗಳು ಹೇಳಿ ಇವತ್ತೆಲ್ಲ ಆಚರಣೆ ಮಾಡ್ತಿದ್ದೀವಿ.
ಸೊ ಎಲ್ಲ ಒಂದು ಈ ಒಂದು ಅಂದರೆ ಜನರಲಿ ಒಂದು ಹಬ್ಬ ಅಂದಾಗ್ಲೇ ಎಲ್ಲ ಫ್ಯಾಮಿಲಿ ಗೆಟ್ ಟುಗೆದರ್ಸ್ ಆಗಲಿ, ಎಲ್ರಿಗೂ ವಿಶ್ ಮಾಡೋದಾಗಲಿ, ಒಬ್ಬೊಬ್ಬರನ್ನ ನೆನೆಸ್ಕೊಳ್ಳೋದಾಗಲಿ, ಸೊ ಅದೊಂದು ನಡೀತಾ ಇರುತ್ತಲ್ಲ. ಸೊ ಅದೊಂದು ಖುಷಿ ಆಗಿರೋಂಥ ಒಂದು ವಿಷಯ. ಹಬ್ಬ ಅಂತ ಹೇಳಿದಾಗ ಸರ್ ಬ್ಯುಸಿ ಇರ್ತಾರೆ, ಶೂಟಿಂಗ್ ಅಂತ ಇರ್ತಾರೆ. ಶೂಟಿಂಗ್ ಹೋಗುವಂಥ ಟೈಮಲ್ಲಿ ನಿಮ್ಗೆ ಬೇಜಾರಾಗತ್ತೆ ಅಂದರೆ ಒಬ್ಬರೇ ಹಬ್ಬವನ್ನು ಆಚರಣೆ ಮಾಡಬೇಕಾಗುತ್ತೆ. ಇಲ್ಲ, ಹಬ್ಬದ ಟೈಮಲ್ಲಿ ಜೊತೆಗೆ ಇರ್ತೀವಿ ನಾವು ಜನರಲಿ, ಯಾಕೆಂದರೆ ಎಲ್ರಿಗೂ ರಜಾ ಇರುತ್ತಲ್ಲ. ಸೊ ಆ ಟೈಮಲ್ಲಿ ನಾವು ಜೊತೆಗೇ ಇರ್ತೀವಿ. ಹಬ್ಬ ತುಂಬ ಚೆನ್ನಾಗಿ ಆಚರಣೆ ಮಾಡ್ತೀವಿ. ಅಂದರೆ ಈ ಎಲ್ಲ ಹಬ್ಬನೂ ಆಚರಣೆ ಮಾಡ್ತೀವಿ ನಮ್ಮ ಮನೇಲಿ. ಅಂದರೆ ನಮ್ಮ ತಂದೆ ಕಾಲದಿಂದ ಆ ಪದ್ಧತಿ ನಡ್ಕೊಂಡು ಬಂದಿದೆ. ಸೊ ಪ್ರತಿಯೊಂದು ಹಬ್ಬನೂ ತುಂಬ ಎಲ್ಲ ಸಡಗರದಿಂದ ತುಂಬ ಆಚರಣೆ ಮಾಡ್ತೀವಿ ನಾವು. ಸರ್, ಈಗ ಮಹಾದೇವದಿಂದ ನೇರವಾಗಿ ಡೈರೆಕ್ಟ್ ಬಲರಾಮನ ದಿನಗಳಿಗೆ ಬರ್ತಾ ಇದ್ವಿ. ಬಲರಾಮನ ದಿನ ಹೇಗಿರುತ್ತೆ ಅದು? ದಿನಗಳು ಬಲರಾಮ ಒಂದು ಕಲ್ಟು ಕ್ಲಾಸ್ ಸಿನಿಮಾ. ಕ್ಲಾಸಾಗಿ ಬಂದಾಗ ಆ್ಯಕ್ಷನ್ ಇರಲ್ಲ ಅಂತಲ್ಲ, ಆ್ಯಕ್ಷನ್ ಸಿನಿಮಾ ಮಾಡಿದಾಗ ಒಂದು ರೊಮ್ಯಾನ್ಸು ಅಥವಾ ಕ್ಲಾಸು ಅಥವಾ ಎಲ್ಲ ವರ್ಗದವ್ರಿಗೂ ಒಂದು ಇಷ್ಟಪಡೋವಂಥ ಸಿನಿಮಾ ಬಲರಾಮ ನಿಮಗೆ 1984-85 ಇಸ್ವಿಯಿಂದ 94-95 ಇಸ್ವಿವರೆಗೂ ನಡೆಯುವಂಥ ಒಂದು ಕಾಲಘಟ್ಟದಲ್ಲಿ ನಡೆಯುವಂಥ ಒಂದು ಕತೆ. ಸೊ ಇದು ನಿಮಗೆ ಒಂದು ನಾವು ಇಲ್ಲಿ ಪ್ರೇಕ್ಷಕನಾಗಿ ನಾವು ಕೂತಿದ್ದಾಗ ಆ ಒಂದು ಸಿನಿಮಾನ ನಾವು ನೋಡಿದಾಗ ನಮಗೆ ಕನೆಕ್ಟ್ ಆಗುತ್ತೆ, ನಮ್ಗೆ ಫೀಲ್ ಆಗುತ್ತೆ ಆ ಸಿನಿಮಾ. ಈಗ ಮಾದೇವ ಲಾಸ್ಟಲ್ಲಿ ಕೂತ್ಕೊಂಡಾಗ 20 ನಿಮಿಷ ನಮಗೆ ಅಳು ಬಂತು, ನಾವೇ ಮಾದೇವನಾಗಿ ಆಗಿದ್ವಿ ಅನ್ನೋ ಒಂದು ಫೀಲ್ ಇತ್ತಲ್ಲ. ಸೊ ಅದೇ ಥರ ಬಲರಾಮ ನಿಮಗೆಲ್ಲೋ ಒಂದು ಕಡೆ ಬಲರಾಮನ ದಿನಗಳು ಅಥವಾ ಒಂದು ಅಂಡರ್ ವರ್ಲ್ಡು ಅಂದಾಗ ಇಲ್ಲೆಲ್ಲೋ ಒಂದು ಕಡೆ ಲಾಂಗ್ದು ಹಾಕಿದ್ದಾರೆ. ಅದು ಡಿಸೈನ್ ಮಾಡಿದಾಗ ಬಟ್ ಇಡೀ ಸಿನಿಮಾದಲ್ಲಿ ಪ್ರತಿಯೊಂದು ಆ್ಯಕ್ಷನ್ ಸೀಕ್ವೆನ್ಸೂ 2 ನಿಮಿಷದ ಮೇಲಿರಲ್ಲ. ಆ್ಯಂಡ್ ಅವಶ್ಯಕತೆ ಎಷ್ಟಿದೆಯೋ ಅಷ್ಟೇ ಬಳಸ್ಕೊಂಡಿದ್ದೀವಿ ಹೊರತು ಸುಮ್ಮನೆ ಬೇಕು ಅಂತ ಫೈಟ್ಸ್ನ ತೋರಿಸೋದು, ಸಾಂಗ್ನ ತೋರಿಸೋದು ಏನೂ ಮಾಡಿಲ್ಲ. ಈ ಒಂದು ಕಾಲಘಟ್ಟದಲ್ಲಿ ಆ ಒಂದು ಬಲರಾಮನ ಕತೆ ಏನು ಸಾಗುತ್ತೋ ಅವನ ಒಂದು ಫ್ಯಾಮಿಲಿ, ಲವ್, ಫ್ಯಾಮಿಲಿ, ಆ್ಯಕ್ಷನು, ಫೀಲ್ಡು, ಅಂಡರ್ ವರ್ಲ್ಡು ಇದಿಷ್ಟು ಕ್ಲಾಸಾಗಿ ಹೇಳ್ಕೊಂಡು ನಮ್ಮ ಡೈರೆಕ್ಟರ್ ಚೈತನ್ಯ ಅವರು ತುಂಬಾ ಅದ್ಭುತವಾಗಿ ಅದನ್ನು ಎಷ್ಟು ನಿಭಾಯಿಸ್ಕೊಂಡು ಆ್ಯಂಡ್ ಪ್ರತಿಯೊಂದು ಹಂತದಲ್ಲೂ ನಾವು ಇದ್ವಿ ಅಲ್ಲಿ. ಸೊ ತುಂಬ ಬ್ಯೂಟಿಫುಲ್ಲಾಗಿ ಈ ಸಿನಿಮಾನ ಪಿಕ್ಚರೈಸ್ ಮಾಡಿದಂಥ ವೇಣು ಸರ್, ನಮ್ಮ ಕ್ಯಾಮ್ರಾಮ್ಯಾನ್ ವೇಣು ಅವರು ಬ್ಯೂಟಿಫುಲ್ಲಾಗಿ ಪಿಕ್ಚರೈಸ್ ಮಾಡಿದ್ದಾರೆ. ಯಾಕಂದರೆ ಆ ಕಾಲಘಟ್ಟನ ನಾವು ಈಗ ತರಬೇಕಲ್ಲ. ಯಾಕಂದರೆ ಸೋರ್ಸ್ ಲೈಟ್ ಆಗಲಿ ನಮಗೆ ಮ್ಯಾಕ್ಸಿಮಮ್ ಎಷ್ಟು ಆ ಒಂದು ಬೆಂಗಳೂರು ಆಗಿನ ದಿನ ಬೆಂಗಳೂರು ಹೇಗಿತ್ತು. ಸೊ ನಾವೇನು ಮಾಡಿದ್ವಿ ಅಂದರೆ ಮೈಸೂರು ಶಿಫ್ಟ್ ಆಗಿದ್ವಿ. ಇವತ್ತಿಗೂ ಮೈಸೂರು ನಮಗೆ ಆ ಒಂದು ಕಲಾಚಾರ ಆಗಲಿ, ಆ ಒಂದು ಟೈಮಲ್ಲಿ ಹೇಗೆ ಆ ಕಾಲಘಟ್ಟದಲ್ಲಿ ಹೇಗೆ ಬೆಂಗಳೂರು ಇತ್ತು, ಇವತ್ತಿಗೂ ಮೈಸೂರು ಆಲ್ಮೋಸ್ಟ್ ಒಂದು 80% ಅದೇ ಥರ ಉಳಿಸ್ಕೊಂಡಿದ್ದಾರೆ. ಸೊ ಅಲ್ಲಿ ಶೂಟ್ ಮಾಡಿದ್ವಿ ಸಾಕಷ್ಟು. ಅದಾದಮೇಲೆ ಸೆಟ್ಗಳು ಶೂಟ್ ಮಾಡಿದ್ವಿ. ಸೊ ತುಂಬ ಒಂದು ನಿಮಗೆ ಒಂದು ಫೀಲ್ ಕೊಡೋವಂಥ ಸಿನಿಮಾ, ಕ್ಲಾಸಿಕ್ ಕಲ್ಟ್ ಸಿನಿಮಾ. ಈ ಕಥೆನ ಒಪ್ಕೊಳ್ಳೋದಕ್ಕೆ ಕಾರಣ ಏನು ಸರ್? ಒಂದು ಫಸ್ಟ್ ವಿಷಯ ಹೇಳಬೇಕು ಅಂದರೆ ಪ್ರೊಡ್ಯೂಸರು ನಮ್ಮ ಹುಡುಗ ಶ್ರೇಯಸ್ ಅಂತೇಳಿ, ಅವರ ಬಗ್ಗೆ ನಾನು ಹೇಳಬೇಕು. ಯಾಕಂದರೆ 2017ರಿಂದ ನನಗೆ ಅಭಿಮಾನಿಯಾಗಿ ಆ ಹುಡುಗ ಬರ್ತಾರೆ. ಹುಡುಗ ಜೊತೆಲೇ ಒಡನಾಟ ಇರುತ್ತೆ, ಜೊತೆಲೇ ಇರ್ತಾರೆ. ಅದಾದಮೇಲೆ ನನಗೆ ಗೊತ್ತಾಗುತ್ತೆ ಅವ್ರದ್ದು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಅಂತ. ನಾನು 3 ವರ್ಷ ಆದಮೇಲೆ ಗೊತ್ತಾಗುತ್ತೆ ಆ ಹುಡುಗನ ಬಗ್ಗೆ. ಎಲ್ಲ ಒಂದು ಕಡೆ ಹೇಳ್ತಾರೆ, ಬಾಸ್ ಒಂದು ಸಿನಿಮಾ ಮಾಡಬೇಕು ಅಂತ, ಬಾಸ್ ಅಂತಲೇ ಸುಮ್ಮನೆರಪ್ಪ ನೀನು ಸುಮ್ಮನೆ ಇನ್ನೂ ಚಿಕ್ಕ ಹುಡುಗ ಬೇಡ ಅಂದರೆ ಆ ಏಜಲ್ಲಿ ಆ ಒಂದು ಥಾಟು ಪ್ರಾಸೆಸ್ಸು ನಾನು ಏನೋ ಒಂದು ಮಾಡಬೇಕು, ದೊಡ್ಡದಾಗಿ ಅಚೀವ್ ಮಾಡಬೇಕು ಅಂತ ಆ ಹುಡುಗ ಬಂದು ಹೇಳಿದಾಗ, ಅದಾದಮೇಲೆ ಆ ಹುಡುಗ ಬಂದು ಆ ದಿನಗಳು ಫ್ಯಾನ್ ಅಂತೆ. KM ಚೈತನ್ಯ ಸರ್ ಅವರು ಆ ದಿನಗಳು ಫ್ಯಾನ್ ಅಂತೆ ಆ ಸಿನಿಮಾ. ಯಾಕಂದರೆ ಇನ್ನೂ ಸಣ್ಣ ಹುಡುಗ, ದೊಡ್ಡವರು ಆದಮೇಲೆ ಸಿನಿಮಾ ನೋಡಿ ಇಲ್ಲ ನಾನು ಈ ಥರದ್ದು ಒಂದು ಸಿನಿಮಾ ಮಾಡಬೇಕು, ನನಗೆ ಅವರೇ ಡೈರೆಕ್ಟರ್ ಆಗಬೇಕು ಅಂಥೇಳಿ ಅವ್ರನ್ನ ಅಪ್ರೋಚ್ ಮಾಡಿ ನನಗೆ ಈ ಥರ ಸಿನಿಮಾ ಕತೆ ಮಾಡಬೇಕು ಸರ್ ಅಂಥೇಳಿ ಕತೆ ಎಲ್ಲ ಅದಾದಮೇಲೆ ಕೂತ್ಕೊಂಡು ಮಾಡಿ 1 ವರ್ಷ ಟೈಮ್ ತೊಗೊಂಡು, ಸೊ ಅಲ್ಲಿಂದ ನಾವು ಪ್ರತಿಯೊಂದು ಹಂತದಲ್ಲೂ ತೊಡಗಿಸ್ಕೊಂಡು ನಾನಾಗಲಿ ಇಡೀ ಟೀಮ್ ಆಗಲಿ, ಸೊ ಅಲ್ಲಿಂದ ಶುರುವಾಗುತ್ತೆ ಕತೆ. ಶೂಟಿಂಗ್ ಟೈಮಲ್ಲಿ ಆಗಿರುವಂಥ ಅನುಭವಗಳು? ಇಡೀ ಸಿನಿಮಾ ನಾನು ರೀಲ್ ವೈಸ್ ನೋಡಿದ್ದೆ. ಮೊನ್ನೆನೇ ನಾನು ಫುಲ್ಲು ಒಂದು ಲೆಂತಲ್ಲಿ ನೋಡಿದ್ದೆ. ಎಲ್ಲೂ ಯಾಕಂದರೆ ನಾನು ಆಗಲೇ ಹೇಳಿದೆ 84ರಿಂದ 94 ಆ ಕಾಲಘಟ್ಟದಲ್ಲಿ ಅಷ್ಟೊಂದು 6 ಪ್ಯಾಕ್ಸ್ ಆಗಲಿ ಆ ಥರ ಇರಲಿಲ್ಲ. ಅಂದರೆ ನಾನು ಆ ಒಂದು
ಬಲರಾಮನಿಗೆ ಎಷ್ಟು ರೆಡಿ ಆಗಬೇಕು ಹಂಗೆ ರೆಡಿ ಆಗಿದೆ, ಚೆನ್ನಾಗಿ ಹ್ಯೂಜಾಗಿ ಕಾಣಿಸ್ಬೇಕು ಅಂತೇಳಿ. ಸೊ ಐ ಪುಟ್ ಆನ್ ಲಿಟಲ್ ಬಿಟ್ ಆಫ್ ವೇಟ್, ಆ ಅಪಿಯರೆನ್ಸ್ ಹಂಗಿರಬೇಕು ಅಂತಲ್ಲ. ಅದಾದಮೇಲೆ ಭಾಳ ಸ್ಪೆಷಲ್ಲು, ಭಾಳ ವಿಭಿನ್ನ ಈ ಸಿನಿಮಾ ನನಗೆ. ಇದುವರೆಗೂ ನಾನು ಮಾಡದೇ ಇರೋವಂಥ ಒಂದು ಪಾತ್ರ ಅದು. ಮಹಾದೇವಲ್ಲಿ ನೀವೇನು ನನ್ನ ಶೇಡ್ ನೋಡಿದ್ದೀರಾ ಅಲ್ಲಿಂದನೇ, ಮಹಾದೇವಯಿಂದನೇ ಅಂದರೆ ಒಬ್ಬ ನಟನಾಗಿ ಗುರುತಿಸ್ಕೋಬೇಕು ಅಂತ ನಾನು ಪ್ರತಿಯೊಂದು ಇದರಲ್ಲಿ ಹೇಳ್ತಿದ್ದೆ. ಅದು ಒಬ್ಬ ನಟನಾಗಿ ಗುರುತಿಸ್ಕೊಂಡೆ. ಇಲ್ಲೂ ಆ್ಯಕ್ಚುಲಿ ಎಲ್ಲೂ ಒಂದು ಸೆಕೆಂಡೂ ನಿಮಗೆ ಎಲ್ಲೋ ಒಂದು ಕಡೆ ಮಹಾದೇವದ್ದು ಹಿಂಗೆ ಮಾಡಿದ್ರಲ್ಲ ಎಕ್ಸ್ಪ್ರೆಷನ್ ಅಂತ ಬರೋಲ್ಲ. ಟೋಟಲ್ ಬಲರಾಮನಾಗಿ ಜೀವಿಸಿದ್ದೀನಿ. ಆ್ಯಂಡ್ ಇಲ್ಲೂ ಅಷ್ಟೇ ಪರ್ಫಾರ್ಮೆನ್ಸ್ಗೆ ನನಗೆ ಸ್ಕೋಪ್ ಇದೆ. ಮತ್ತೆ ಒಬ್ಬ ನಟನಾಗಿ ಇದರಲ್ಲಿ ಖಂಡಿತ ಗುರುತಿಸ್ಕೊತೀನಿ. ಈ ಬಲರಾಮ ಅನ್ನೋದು ಭೂಗತ ಲೋಕದ ಕಥೆನಾ? ಖಂಡಿತ ಸರ್, ಭೂಗತ ಲೋಕದ ಕತೆ. ಬಟ್ ಇದು ನಮ್ಮ ಡೈರೆಕ್ಟ್ರವರು ಇದು ಎಲ್ಲೋ ಒಂದು ಕಡೆ ಬಯೋಪಿಕ್ ಅದು ಇದು ಅಂತೆಲ್ಲ ಇರುತ್ತೆ. ಬಟ್ ನಮ್ಮ ಡೈರೆಕ್ಟ್ರವರು ಅದನ್ನು ಆಗ್ಲಿಂದನೇ ಕಾಲ್ಪನಿಕ, ಒಂದಿಷ್ಟು ರಿಯಲ್ ಇನ್ಸಿಡೆಂಟ್ಸು ಸೇರಿಕೊಂಡಿದೆ, ಬಟ್ ಕಾಲ್ಪನಿಕ. ಸುಮಾರು 70 ದಿನಗಳಲ್ಲಿ ಶೂಟಿಂಗನ್ನು ಮುಗಿಸಿದ್ರಿ. 83 ಪ್ಲಸ್ ಒಂದು 4 ಕಾಲೇಜ್ ಆಲ್ ಓವರ್ ಕರ್ನಾಟಕದಲ್ಲಿ ಶೂಟಿಂಗ್ ಮುಗಿಸಿದ್ರಿ. ಸೊ ಒಳ್ಳೆಯ ಕ್ಷಣಗಳು ಸರ್. ಇಡೀ ಸಿನಿಮಾ ನನಗೆ ಇಡೀ ಸಿನಿಮಾನೇ ಒಳ್ಳೆ ಕ್ಷಣಗಳು ಸರ್. ಯಾಕೆ ಅಂದರೆ ಎಲ್ಲೋ ಒಂದು ಕಡೆ ನಂದು ಒಂದು 5 ಕೋಟಿ 6 ಕೋಟಿ ಬಡ್ಜೆಟಲ್ಲಿ ಆಗ್ತಿರುತ್ತೆ, ಅದ್ರ 3ರಷ್ಟು ಈ ಸಿನಿಮಾ ಮಾಡಿರ್ತಾರೆ. ಸೊ ಪ್ರತಿಯೊಂದು ಜವಾಬ್ದಾರಿ ನನ್ನ ಮೇಲೆ ಇರುತ್ತೆ. ಪ್ರತಿಯೊಂದೂ ಎಲ್ಲರನ್ನೂ ನಾವು ಕರ್ಕೊಂಬಂದು ಆ್ಯಂಡ್ ಪ್ರತಿಯೊಂದು ಸಲನೂ ಒಂದೊಂದು ಸೆಟ್ಟು ಅದ್ದೂರಿ ಸೆಟ್ ಆಗಿದಾಗ, ಅಥವಾ ನಾವು ಅಂದ್ಕೊಂಡಿದ್ದು ನಾವೆಲ್ಲೋ ಒಂದು ಕಡೆ ಪೇಪರಲ್ಲಿ ಬರ್ಕೊಂಡಿದ್ದು, ಸ್ಕ್ರಿಪ್ಟಲ್ಲಿ ಬರ್ಕೊಂಡಿದ್ದು, ಅದನ್ನು ನಾವು ಕೂತ್ಕೊಂಡು ಹೋಮ್ವರ್ಕ್ ಮಾಡಿದ್ದು ರಿಯಲ್ ಆಗ್ತಿದೆ ಅಂದಾಗ ಪ್ರತಿಯೊಂದು ಕ್ಷಣವೂ ನಮಗೆ ಖುಷಿ ಕೊಡ್ತು. ಎಸ್ಪೆಷಲಿ ನನಗೆ ಒಂದು ಸಿಂಗಲ್ ಲೆಂತ್, ಒಂದು ಇಡೀ ಫೈಟ್ 2 ನಿಮಿಷದ ಫೈಟ್ ಒಂದು ಲೆಂತಲ್ಲಿ ಮಾಡಿರ್ತೀವಿ ವಿಕ್ರಮ್ ಮಾಸ್ಟರ್ ಜೊತೆ. ಇಡೀ ಸೆಟ್ಟು ಹೋಗಿ ಮೇಲಿಂದೆಲ್ಲ ಬಂದು ಫೈಟ್ ಮುಗಿಸಿರ್ತೀನಿ. ಅದಾದಮೇಲೆ ಎಲ್ಲೋ ಒಂದು ಕಡೆ ಸಾಂಗ್ಸ್ ಆಗಲಿ, ಶುರು ಸಾಂಗ್ ಆಗಲಿ, ಆ್ಯಂಡ್ ಇಡೀ ನನಗೆ ಚಿತ್ರೀಕರಣ ಟೈಮಲ್ಲಿ ನನಗೆ ಡೈರೆಕ್ಟ್ರು ಪ್ರತಿಯೊಂದೂ ವಿನೋದವರು ಇದು ಪ್ರಿಯಾನಂದ್ ಅವರು ನನಗೆ ಕೋಸ್ಟಾರು ಬ್ಯೂಟಿಫುಲ್ಲಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವರಾಗಲಿ. ಆ್ಯಂಡ್ ನನಗೆಲ್ಲ ಪ್ರತಿಯೊಬ್ಬರು ಸೊ ಎಲ್ಲೋ ಒಂದು ಕಡೆ ಕೊಟ್ಬಿಡೋರು ಇದು ಅಂತೇಳಿ. ಸೊ ನಾವು ಅದನ್ನು ಡಿಸ್ಕಸ್ ಮಾಡಿಕೊಂಡು ಅದನ್ನು ಇನ್ನೂ ಹೇಗೆ ಬ್ಯೂಟಿಫೈ ಮಾಡೋದು ಅಂತೇಳಿ ಸೊ ಅಷ್ಟು ಚೆನ್ನಾಗಿ ಮಾಡಿಕೊಂಡು ವಿನಯ್ ಗೌಡ ಆಗಲಿ, ರಚತ್ ಅವರಾಗಲಿ, ಆ್ಯಂಡ್ ಅರುಣ್, ಅನಿಲ್ ಸಿದ್ದು, ದೆನ್ ಸೀನಾ, ಭಾಳಷ್ಟು ಜನ, ಕಡ್ಡಿ ವಿಶ್ವ ಅವರು, ಭಾಳಷ್ಟು ಜನ ದೊಡ್ಡ ಒಂದು ತಾರಾ ಬಳಗನೇ ಇದೆ. ಇನ್ನು ಕೆಲವು ಹೆಸರುಗಳು ಹೇಳಬಾರ್ದು, ಯಾಕಂದರೆ ಅವರೆಲ್ಲ ಒಂದೊಂದು ದಿನ ಒಂದೊಂದು ಬಂದು ಹೋಗಿದ್ದಾರೆ ಕೆಲವರು. ಸೊ ಅವರು ಗೆಸ್ಟ್ ಥರದ್ದು ಬರ್ತಾರೆ. ಸೊ ಇಡೀ ಒಂದು ಸಿನಿಮಾ ಇದು ಏನು 84-85 ದಿನ ನಾವು ಶೂಟಿಂಗ್ ಮಾಡಿದ್ದೀವಿ. ಇದು ಒಂಥರ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ನನಗೆ. ಈಗಾಗಲೇ ಈ ಸಿನಿಮಾದ ಮೊದಲ ಸಾಂಗ್ ಕೂಡ ರಿಲೀಸ್ ಆಗಿತ್ತು, ಶುರು ಅನ್ನೋದು. ಅದ್ಭುತ ರೆಸ್ಪಾನ್ಸ್ ಸಿಗ್ತಾ ಇದೆ ಹೊರಗಡೆ. ಸೊ ಜನ ಅದೇ ರೀತಿ ನಿರೀಕ್ಷೆ ಮಾಡ್ಬೋದಾ? ಸಾಂಗ್ ತಕ್ಕಂತೆ ಹೀಗೆ ಇರ್ಬೋದು ಸಿನಿಮಾ ಅಂತೇಳಿ? ಸೊ ಖಂಡಿತ ಇದು ಒಂದು ಕ್ಲಾಸ್ ಕಲ್ಟ್ ಸಿನಿಮಾ. ಆ್ಯಕ್ಷನ್ ಅಂದಾಗ ಅಲ್ಲಿಂದ ನಾನು ಆಲ್ರೆಡಿ ಬಂದುಬಿಟ್ಟಿದ್ದೀನಿ. ಆ್ಯಕ್ಷನ್ನಿಂದ ಹೊರಗಡೆ ಬಂದು ಏನೇ ಫೈಟ್ ಮಾಡಿದ್ರೂ ಆ ಒಂದು ಅಷ್ಟೇ ಇರಬೇಕು. ಬಟ್ ಈಗೇನು ಸಾಂಗ್ ನೋಡಿದ್ವಿ, ನೀವು ಎಲ್ಲರೂ ಏನು ನೋಡಿದರೆ ಡೈರೆಕ್ಟರ್ ಸರ್ಗಾಗಲಿ ನನಗಾಗಲಿ ಫಸ್ಟ್ ಅದು ಆಡಿಯೋ ಬರುತ್ತೆ, ಟ್ರ್ಯಾಕ್ ಆಡಿಯೋ ಕೊಡ್ತಾರೆ. ಇಷ್ಟ ಆಗಿದೆ ನಮ್ಮಿಬ್ಬರಿಗೆ. ಶ್ರೇಯಸ್ ಅವ್ರಿಗೆ ಇಲ್ಲ ಅದು ಒಂಚೂರು ಸ್ಲೋ ಇದೆ ಅಂತ. ಬಟ್ ಇಲ್ಲ, ಇದು ಈ ಸಿನಿಮಾಗೆ ಏನು ಬರಬೇಕು ಇದಿದೆ. ನೆಕ್ಸ್ಟ್ ಇನ್ನೊಂದು ಸಾಂಗ್ ಬರುತ್ತೆ, ಟೀಸರ್ ಬರುತ್ತೆ, ಆವಾಗ ಬೇರೆ ಥರದ ಡೈಮೆನ್ಷನ್ನು ಬಲರಾಮದಲ್ಲಿ ಏನಿದೆಯೋ ಬೇರೆ ಡೈಮೆನ್ಷನ್ ತೋರಿಸುತ್ತೆ. ಈ ಸಿನಿಮಾದ ಡೈರೆಕ್ಟರ್ ಬಗ್ಗೆ ಹೇಳೋದಾದರೆ? ಸರ್, ಒನ್ ಆಫ್ ದಿ ಮೋಸ್ಟ್ ಇಂಟೆಲಿಜೆಂಟ್ ಡೈರೆಕ್ಟರ್ಸ್, ಒನ್ ಅಮಾಂಗ್ ದಿ ಮೋಸ್ಟ್ ಇಂಟೆಲಿಜೆಂಟ್ ಡೈರೆಕ್ಟರ್ಸ್ ನಮ್ಮಲ್ಲಿ. ತುಂಬ ಎಕ್ಸ್ಪೀರಿಯನ್ಸ್ಡ್ ಇರೋದು, ಡೈರೆಕ್ಷನಲ್ಲಾಗಲಿ ಅಥವಾ ಸ್ಕ್ರೀನ್ ಪ್ಲೇಯಲ್ಲಾಗಲಿ, ಇದು ಹೋಲ್ ಥಿಂಗ್ ಪ್ಲಾಟು ಆ್ಯಂಡ್ ರೈಟಿಂಗಲ್ಲಾಗಲಿ ವಂಡರ್ಫುಲ್ ಡೈರೆಕ್ಟರ್. ಕೆಲಸ ಅಂತ ಬಂದರೆ ರಾಕ್ಷಸ ಅವರು. ಇದು ಬೇಕು ಅಂದರೆ ಬೇಕೇ ಬೇಕು ಅವ್ರಿಗೆ. ಸೊ ಆ ಥರದ್ದು ಪ್ರತಿಯೊಂದು ಹಂತದಲ್ಲೂ ಮಾಡ್ಕೊಂಬಂದರು. ಆ್ಯಂಡ್ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ ಆಯಿತು. ಅಂದರೆ ಇಡೀ ಸೆಟ್ಟು, ಯಾಕಂದರೆ ಪ್ರತಿಯೊಂದು ಫ್ಲೋರಲ್ಲಿ ನಡೀತಿತ್ತು, ತುಂಬ ಜನ ದೊಡ್ಡ ತಾರಾ ಬಳಗ ಇದ್ದಿದ್ದರಿಂದ ಆ ಪ್ರೆಷರು ತೊಗೊತಿದ್ರು ಕೆಲವು ಟೈಮಲ್ಲಿ. ಆ್ಯಂಡ್ ಅಫ್ಕೋರ್ಸ್ ಪ್ರೊಡಕ್ಷನ್ ಸೈಡಿಂದನೂ ಎಷ್ಟೊಂದು ಸಲ ಪ್ರೆಷರ್ ಬಂದಿದೆ. ಯಾಕಂದರೆ 15-16 ಕೋಟಿ ಈಗ ಸದ್ಯಕ್ಕೆ ಆಗಿದೆ, ಇನ್ನೊಂದು ಇಷ್ಟೋ ಬರುತ್ತೆ ಇನ್ನು, ಯಾಕಂದರೆ ಹೊರಗಡೆ ಬರೋ ಅಷ್ಟರಲ್ಲಿ. ಸೊ ಅದೂ ಪ್ರೆಷರ್ಗಳಿರುತ್ತೆ. ಸೊ ಅದನ್ನೆಲ್ಲ ಹ್ಯಾಂಡಲ್ ಮಾಡ್ಕೊಂಡು ತುಂಬ ಬ್ಯೂಟಿಫುಲ್ಲಾಗಿ ಎಲ್ಲರೂ ಮ್ಯಾನೇಜ್ ಮಾಡ್ಕೊಂಡು ತೊಗೊಂಬಂದರು. ಆ್ಯಂಡ್ ಡೈರೆಕ್ಟರ್ ನೀವು ನೋಡ್ತೀರಾ ಸ್ಕ್ರೀನಲ್ಲಿ, ಅದನ್ನು ಯಾವುದೇ ಒಂದು ವಿಷಯನ ಕ್ಲಾಸಾಗಿ ತರಬೇಕು ಅನ್ನೋದು ಒಂದಿರುತ್ತೆ ಅವ್ರಿಗೆ.
ಕ್ಲಾಸಾಗಿ ಯಾವುದೋ ಒಂದು ಈಗ ನಾವು ಏನೋ ಒಂದು ಡೈಲಾಗ್ ಹೇಳಬೇಕು ಅಂದರೆ ಆ್ಯಂಡ್ ಒನ್ ಮೋರ್ ಥಿಂಗ್ ಎಲ್ಲೂ ಮಾಸ್ ಡೈಲಾಗ್ಗಳಿಲ್ಲ. ಅಗೇನ್ ಅಂಡರ್ ವರ್ಲ್ಡ್ ಸಿನಿಮಾ ಆದಾಗ ನಾನು ಬಂದರೆ ಹಿಂಗೆ ಹೊಡಿತೀನಿ ಅನ್ನೋ ಇದು ಆ ಥರದ್ದು ಡೈಲಾಗ್ಸ್ಗಳಿಲ್ಲ. ತುಂಬ ನ್ಯಾಚುರಲ್ ಡೈಲಾಗ್ಸ್, ನ್ಯಾಚುರಲ್ ಆಗಿ ಹೋಗಿದೆ. ನ್ಯಾಚುರಲ್ ಸಿನಿಮಾ ಇದು. ಅಂದರೆ ಬೇಸಿಕ್ಲಿ ಅವ್ರಿಗೂ ಆ ಥರ ನಾನು ಮಾಸ್ ಡೈಲಾಗ್ ಮಾತಾಡಬೇಕು ಆ ಥರ ಡೈರೆಕ್ಟರ್ ಹತ್ರ ಹೇಳೋದು ಹಂಗಿದ್ರೂ ದಯವಿಟ್ಟು ನನಗೆ ಬೇಡ ಅಂತಲೇ ಹೇಳ್ತಾರೆ. ಸೊ ಈ ಲೈಕ್ ಟು ಬಿ ವೆರಿ ನಾರ್ಮಲ್. ಹಿ ವಾಂಟ್ ಟು ಗೆಟ್ ಜನಗಳ ಜೊತೆ ಕನೆಕ್ಟೆಡ್ ಆಗಿರಬೇಕು, ಆ ಥರ ಒಂದು ಸಿನಿಮಾ ಮಾಡಬೇಕು ಅಂತ ಮೈಂಡಲ್ಲಿ ಯಾವಾಗಲೂ ಇರುತ್ತೆ. ಆ್ಯಕ್ಚುಲಿ ಏನು ಅಂದರೆ ವಿನೋದ್ ಪ್ರಭಾಕರ್ನ ಒಬ್ಬ ನಟನಾಗಿ ಗುರುತಿಸ್ಕೊಳ್ಳಿ ಹೊರತು ಅಂದರೆ ಈಗ ಏನು ಮಾದೇವ ಅಲ್ಲಿ ವಿನೋದ್ ಪ್ರಭಾಕರ್ನ ಮಾದೇವ ಚೆನ್ನಾಗಿ ಮಾಡಿದ್ದ ಅಂತ ಹೊರಗಡೆ ಬಂದಾಗ ಚಿಕ್ಕ ಮಕ್ಕಳು ಭಾಳಷ್ಟು ಈಗಲೂ ಈ ಮಾದೇವ ಅಂತ ಗುರುತಿಸ್ಕೊತಾರೆ. ಇನ್ಫ್ಯಾಕ್ಟ್ ನನ್ನ ಮನೆ ಪಕ್ಕದಲ್ಲಿ ಒಂದು ಚಿಕ್ಕ ಹುಡುಗ, ಒಂದು 4 years ಮಗು, ಅವ್ನು ಮಾದೇವ ನೋಡಿಬಿಟ್ಟು ಆಂಟಿ ಇದು ಆ ಮಾದೇವ ಅಂಕಲ್ ಯಾಕೆ ನಿಮ್ಮ ಜೊತೆ ನಿಮ್ಮ ಮನೇಲಿದ್ದಾರೆ ಅಂತ ನನ್ನ ಹತ್ರ ಕೇಳ್ತಾವನು. ಇದಕ್ಕೆ ನಾನು ಏನು ಆನ್ಸರ್, ಇಲ್ಲಪ್ಪ ಅವ್ರ ಅಮ್ಮ ಹೇಳಿದ್ದಾರೆ, ಇಲ್ಲಪ್ಪ ಅವ್ರ ಮದುವೆ ಆಗಿ, ಇಲ್ಲ ಅಲ್ಲಿ ಆ ಪಾರ್ವತಿನೇ ತಾನೇ ಮದುವೆ ಆಗಿರೋದು, ಇಲ್ಲಿ ಯಾಕೆ ಇವ್ರ ಜೊತೆ ಇದ್ದಾರೆ ಅಂತ. ಸೊ ಅಷ್ಟು ಕನೆಕ್ಟ್, ಈವನ್ ಚಿಕ್ಕ ಮಕ್ಕಳೂ ಅಷ್ಟು ಕನೆಕ್ಟೆಡ್ ಆಗಿ. ಇವರು ಪೋಸ್ಟರ್ ಡಿಸೈನರ್ ಅವೀಸ್ ಅವ್ರ ಮಗಳು ಇವತ್ತಿಗೂ ಆ 50 days ಏನು ಮೊಮೆಂಟ್ ಅದು ಮಾದೇವದು ಅದರಲ್ಲೇ ಆಟ ಆಡೋದಂತೆ. ಆ ಮಗು ಬಂದು ಈಗಲೂ ಹೇಳುತ್ತಂತೆ ಇವರೇ ನನಗೆ ನಿಜವಾದ ಅಪ್ಪ ಅಮ್ಮ ಅಂತ ಹೇಳಿ. ಸೊ ದ್ಯಾಟ್ ಈಸ್ ದಿ ಕನೆಕ್ಟ್. ಒಂದು ಚಿಕ್ಕ ಮಗು, ಸಣ್ಣ ಮಗುನು ಆ ಥರದ ಪಾತ್ರದ ಒಳಗೆ ಅದು ಇನ್ವಾಲ್ವ್ ಆಗಿ, ಅದೇ ಥರ ಬಲರಾಮನೂ ಹಂಗೆ ಆಗುತ್ತೆ. ವಿನೋದ್ ಅವರು ಮನೇಲಿ ಯಾರಿಗೆ ಹೆದರ್ತಾರೆ ಸರ್? ಸರ್ ಭಯ ಅನ್ನೋದು ಇಲ್ಲ ಸರ್. ಅಂದರೆ ಯಾವುದಕ್ಕೂ ಭಯ ಇಲ್ಲ. ಅಫ್ಕೋರ್ಸ್ he respects ಬೇರೆ. he respects even small kids. he respects me a lot. ನನಗೆ ಅಂದರೆ ನಾನು ತುಂಬ ಲಕ್ಕಿ ಅಂತ ಹೇಳೋಕ್ಕಾಗತ್ತೆ. ಬಿಕಾಸ್ ಒಂದು ಹೆಣ್ಮಗುವಿನ ಕಷ್ಟಗಳೆಲ್ಲ ಅರ್ಥ ಮಾಡಿಕೊಂಡು ಏನೋ ಆ ಥರ ಹೆಲ್ಪ್ ಮಾಡ್ತಾರೆ ನನಗೆ. ಅಂದರೆ ನಾನು ಸುಮ್ಮನೆ ತಾನೇ ಇದ್ದೀನಿ, ಈಗ ಇವತ್ತು ಕೆಲಸ ಇಲ್ಲ, ನನಗೆ ಶೂಟ್ ಇಲ್ಲ, ಸರಿ ಬಾ ನಿನಗೆ ನಾನು ಮಷಿನ್ಗೆ ಹಾಕ್ತೀನಿ ಅಂದರೆ ಅಫ್ಕೋರ್ಸ್ ಅದು ಅವ್ರ ದಿನ. ಈವನ್ ಅದು ನಾನು ಎಷ್ಟೋ ಸತಿ ಹೇಳ್ತೀನಿ ಅಂತ ನನಗೆ ಗೊತ್ತಿಲ್ಲ, ಶೂಟಿಂಗ್ ಇದ್ರೂ ಬೆಳಗ್ಗೆ ಮೆಷಿನಲ್ಲಿ ಬಟ್ಟೆ ಹಾಕಿ ಅದನ್ನು ಆ ಒಂದು ಕೆಲಸ ಮಾತ್ರ ಅವ್ರು ಮಾಡಿಬಿಟ್ಟೆ ಹೋಗ್ಬೇಕು. ಅವರು ನೀನು ಬೇರೆ ಎಲ್ಲ ಮಾಡ್ತಿರ್ತೀಯ, ಸುಮ್ಮನೆ ನೀನು ಅದಕ್ಕೆ ಅಡುಗೆ ಕೆಲಸ ಇವರು ಮಾಡ್ತಿರ್ತಾರೆ. ಸೊ ಮನೆ ಜವಾಬ್ದಾರಿ ಇವರು ತೊಗೊಂಡಿರ್ತಾರೆ. ಯಾಕಂದರೆ ಮಕ್ಕಳು ಇಬ್ಬರು ಕ್ಯಾಂಡಿಚೇರಿ ಅಂತ ಇಬ್ಬರು ಅವ್ರದ್ದೆಲ್ಲ ನೋಡ್ಕೊಳ್ತಿರ್ತಾರೆ. ಸೊ ನಂದು ಒಂದು ಜವಾಬ್ದಾರಿ ಅಂತ ಒಂದು ತೊಗೊಳ್ಳೋಣ, ಕ್ಲೀನ್ ಮಾಡೋಣ ಮನೆ ಫ್ರೀ ಆಗಿದ್ದಾಗ. ಸೊ ಈ ಥರ ನಾನು ತೊಡಗಿಸ್ಕೊತಿರ್ತೀನಿ. ಸೊ ಪಾಪ ಅವ್ರಿಗೂ ಕಷ್ಟ ಆಗುತ್ತಲ್ಲ, ಅಂದರೆ ಅವ್ರು ಬಡಿಸಾಕಬೇಕು ಅಂತ ಏನೂ ರೂಲ್ ಇಲ್ಲ. ಎಷ್ಟೊಂದು ಸಲ ಅವ್ರಿಗೆ ಹುಷಾರಿಲ್ಲ ಅಂದ್ರೂ ಸರಿ ಆಯ್ತು ನೀನು ಕುತ್ಕೊ ನಾನು ಮಾಡ್ಕೊಡ್ತೀನಿ, ಏನೋ ಒಂದು ಮಾಡ್ತೀನಿ ಅಂತ. ಅಂದರೆ ಮೇ ಬಿ ಶೀ ಸಪೋರ್ಟ್ಸ್ ಮೀ ಸೋ ಮಚ್. ನಂದು ಎಷ್ಟಾಗುತ್ತೆ ಅಷ್ಟು ಸಪೋರ್ಟು. ಸೊ ವಿ ಡೂ ರೆಸ್ಪೆಕ್ಟ್ ನಾವು ಆ ಒಂದು ಪ್ರೈವಸಿ, ವಿ ರೆಸ್ಪೆಕ್ಟ್ ಈಚ್ ಅದರ್ಸ್ ಎಕ್ಸಿಸ್ಟೆನ್ಸ್. 2025ರಲ್ಲಿ ಬೆಸ್ಟ್ ಮೂಮೆಂಟ್ ಯಾವುದು? 25ರಲ್ಲಿ ಮಹಾದೇವ ಸಕ್ಸಸ್ಸೇ ಬೆಸ್ಟ್ ಮೂಮೆಂಟ್ ಅಂತ ಹೇಳೋಕ್ಕಾಗತ್ತೆ. ಬಿಕಾಸ್ ಕರ್ನಾಟಕ ಜನತೆ ಅಷ್ಟು ಇಷ್ಟಪಟ್ಟಿದ್ದಾರೆ ಅವ್ನ ಸಿನಿಮಾ. ಫ್ಯಾಮಿಲಿ ಆಡಿಯನ್ಸನ್ನು ಕರ್ಕೊಂಬಂದು ಸಿನಿಮಾ ಥಿಯೇಟರ್ಸ್ಗೆ ಕರ್ಕೊಂಬಂದು ಆ ಸಿನಿಮಾ ಬಿಟ್ಟಿದ್ರೆ. ಸೊ ನನಗೆ ಆ ಒಂದು ವಿಚಾರ ಸಕ್ಸಸ್, ಮಹಾದೇವ ಸಕ್ಸಸ್ ತುಂಬ ಇಷ್ಟ. ಹತ್ತಿರೋದು ಎಲ್ಲರೂ ಸುಮಾರು ಜನ ನೋಡಿರ್ತಾರೆ. ಥಿಯೇಟ್ರಿಗೆ ಹೋದಾಗ ಇವರು ಎಷ್ಟೊಂದು ಜನ ಯಾಕೆ ವೈಫ್ ಅವರು ಹತ್ಕೊಂಡು ನಾವೆಲ್ಲ ಇದೀವಲ್ಲ ಅಂತೇಳಿ. ಆಮೇಲೆ ತಾಯಂದರು ಈ ಸಿನಿಮಾನ ನೋಡಿದ್ದಾರೆ. ಎಲ್ಲೋ ಒಂದು ಕಡೆ ನಾನು ಹೋಗಿದ್ದ ಕಡೆಯಲ್ಲೆಲ್ಲ ಸಿನಿಮಾ ಮುಗಿದ ಮೇಲೆ ಸರ್ಪ್ರೈಸ್ ಎಂಟ್ರಿ ಕೊಟ್ಟಿರ್ತಾನಲ್ಲ, ಅಷ್ಟೂ ಜನ ತಾಯಂದರು ಬಂದು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ಕಣ, ನಿಮ್ಗೆ ಆಶೀರ್ವಾದ, ನಮ್ಮ ದೇವ್ರ ಆಶೀರ್ವಾದ, ನಮ್ಮ ಆಶೀರ್ವಾದ ನಿಮ್ಮ ಮೇಲೆ ಇರಲಿ, ನಿಮ್ಮ ತಂದೆನ ನೋಡಿದ್ಮೇಲೆ ನಿನ್ನನ್ನು ನೋಡ್ತಿದ್ದೀವಿ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ, ದೇವ್ರು ನಿನ್ನ ಚೆನ್ನಾಗಿಟ್ಟಿರಲಿಲ್ಲ ಅಂದ್ರಲ್ಲ, ಅದೆಲ್ಲ ಬೆಸ್ಟ್ ಮೂಮೆಂಟ್ ನನಗೆ. ಸರಿ, 2025ರ ಕಂಪ್ಲೀಟ್ ಆದಮೇಲೆ 26 ಅಂದರೆ ಹೊಸ ವರ್ಷದ ಮೊದಲ ಹಬ್ಬ ಆಗುತ್ತೆ ಇದು. ಸೊ ಈ ವರ್ಷದ ರೆಜುಲೇಷನ್ ಏನು ಸರ್? ರೆಸಲ್ಯೂಷನ್ ಅನ್ನೋ ಥರದ್ದು ರೆಸಲ್ಯೂಷನ್ಗಳು ಏನು ನಾವು ಅವರು ಮಾಡ್ತಾರೆ, ನಾನು ಯೂಶ್ವಲಿ ಮಾಡಲ್ಲ ಸರ್. ಯಾಕಂದರೆ ರೆಸಲ್ಯೂಷನ್ ಅನ್ನೋದಿಲ್ಲ. ನಾನು ತುಂಬ ಸಾರ್ಟೆಡ್ ಸರ್. ನನಗೆ ಇದು ಅಂತ ಇರುತ್ತೆ. ಸೊ ನಾನು ವರ್ಕೌಟು, ಸುಮಾರು ಜನ ಇಲ್ಲ ವರ್ಕೌಟ್ ಮಾಡಬೇಕು, ಜಿಮ್ಗೆ ಹೋಗಬೇಕು ಅಂತೆಲ್ಲ ಇರುತ್ತೆ. ದಿಸ್ ಇಸ್ ಮೈ ರೆಗ್ಯುಲರ್ ಆ್ಯಕ್ಟಿವಿಟಿ ಇದು. ಸೊ ನನಗೆ ಒಂದಂತೂ ಮಾದೇವ ಆದಮೇಲಂತೂ ಒಂದು ರೆಸಲ್ಯೂಷನ್ ಅಲ್ಲ, ಲೈಫ್ ಲಾಂಗ್ ರೆಸಲ್ಯೂಷನ್. 26ದಲ್ಲ, ನಾನು ಇರೋವರೆಗೂ, ಭೂಮಿ ಮೇಲೆ ಇರೋವರೆಗೂ ಒಂದು ರೆಸಲ್ಯೂಷನ್, ಒಳ್ಳೆ ಸಿನಿಮಾಗಳು ಕೊಡಬೇಕು. ಸಿನಿಮಾ ಪ್ರೇಕ್ಷಕರು ನನ್ನನ್ನು ನಂಬ್ಕೊಂಡು ಏನು ಮಾದೇವದಿಂದ ಏನು ನೋಡ್ತಿದ್ದಾರೆ ಅವ್ರನ್ನ ಯಾವತ್ತೂ ನಿರಾಶೆ ಮಾಡಬಾರ್ದು. ಸೊ ಇದೊಂದು ಒಳ್ಳೆ, ಅದು ನನ್ನ ಲೈಫ್ ಲಾಂಗ್ ರೆಸಲ್ಯೂಷನ್ ಆಗಿದೆ. 25ರಲ್ಲಿ ಏನು ಕಲಿತ್ರಿ, 26ಕ್ಕೆ ಏನು ಕಲಿತೀರಿ? 25 ಆ್ಯಕ್ಚುಲಿ ನಮಗೆ ತುಂಬ ಪಾಠ ಕಲಿಸಿದೆ.
ಅಂದರೆ ಅಫ್ಕೋರ್ಸ್ ನಾವು ಯಾವ ಥರ ಇರಬೇಕು ಅನ್ನೋದು ನಾವು ಆ್ಯಕ್ಚುಲಿ ನೋಡೋಕೆ ಹೋದರೆ ಎಲ್ಲರನ್ನ ನಾವು ಒಂದು ಅಫ್ಕೋರ್ಸ್ ಎಲ್ಲರೂ ಫ್ಯಾಮ್ಲಿ ನಾವು ಎಲ್ಲರೂ ಫ್ಯಾಮ್ಲಿ ಥರನೇ ನೋಡ್ತೀವಿ ಒಂದು ಬೇಡ ನಮಗೊಂದು ಅಲ್ಲಿಗೇನು ಇಲ್ಲ ಅದು ಇಲ್ಲ ಆ ಥರ ಬೇಡ, ಅಲ್ಲ ಆ ಥರ ಆ ಥರ ಅಲ್ಲ ಅಂದರೆ ನಾವು ಯಾರನ್ನೂ ಹರ್ಟ್ ಮಾಡಬಾರ್ದು ಅನ್ನೋದು ಆ ಒಂದು ಮೈಂಡ್ಸೆಟ್ ಮಾಡಿಕೊಂಡು ನಾವು 2026 ಆ್ಯಕ್ಚುಲಿ ಕಾಲಿಟ್ಟಿದ್ದೀವಿ. ನಮ್ಮಿಂದ ಯಾರಿಗೂ ಹರ್ಟ್ ಆಗಬಾರ್ದು ಅನ್ನೋದು ಆ ಒಂದು ಮೈಂಡ್ಸೆಟ್ಟಲ್ಲಿ ಯಾವತ್ತೂ ಆಗಿಲ್ಲ ಬಿಡು ಅಂದರೆ ಕೆಲವೊಬ್ರು ಅನ್ಕೋತಾರೆ ಬಟ್ ಸ್ಟಿಲ್ ನಮ್ಮಿಂದ ಯಾರಿಗೂ ಹರ್ಟ್ ಆಗಬಾರ್ದು ಅನ್ನೋದು ಆ ಮೈಂಡ್ಸೆಟ್ ಇದೆ. 26 ಅಂತೂ ಅದ್ದೂರಿ ಆರಂಭ ಆಗಿದೆ. ದರ್ಶನ್ ಅವ್ರನ್ನ ನೆನಪು ಮಾಡ್ಕೊಳ್ತಿದ್ದೀರಾ? ಬೇಜಾರಾಗ್ತಿದೆ ಈ ಸಂದರ್ಭದಲ್ಲಿ? ಖಂಡಿತ ಯಾರಿಗಾಗಲ್ಲ ಹೇಳಿ, ಖಂಡಿತ ಬೇಜಾರಾಗಿ. ನಾವೆಲ್ಲ ಇಲ್ಲಿದ್ದೀವಿ, ಅವ್ರು ಅಲ್ಲಿದ್ದಾರೆ ಅನ್ನೋದು ಬೇಜಾರಿದೆ. ಆದಷ್ಟು ಬೇಗ ಬರಲಿ, ಎಲ್ಲ ಬೇಗ ಬರಬೇಕು ಅವರು. ನ್ಯಾಯದ ಎದುರುಗಡೆ ನ್ಯಾಯದ ಮುಂದೆ ಯಾರೂ ದೊಡ್ಡವರಲ್ಲ ಅಂತ. ಸೊ ಅದೆಲ್ಲ ಮುಗಿಸ್ಕೊಂಡು ಆದಷ್ಟು ಬೇಗ ಬರಲಿ ಅಂತ ನನಗೆ. ಸಿನಿಮಾ ರಿಲೀಸ್ ಆದ ನಂತರ ನಿಮ್ಮ ಕಡೆಯಿಂದ ಯುದ್ಧ ಆರಂಭ ಆಗತ್ತಾ? ಬಹುಶಃ ಪೈರಸಿ ಯುದ್ಧ ಅಂತ ಹೇಳ್ತೀನಿ, ಅಂದರೆ ಸುದೀಪ್ ಮಾತಿನ ದಾಟಿಯಲ್ಲಿ ಹೇಳ್ತಾ ಇರುವಂಥದ್ದು. ಸೊ ನಿಮ್ಮ ಕಡೆಯಿಂದ ಯುದ್ಧ ಯಾವಾಗ? ಸರ್ ಖಂಡಿತ ಸರ್, ಯಾಕಂದರೆ ಈಗ ಜಗ್ಗೇಶ್ ಸರ್ ಮೊನ್ನೆ ಒಂದು ಹುಡುಗರನ್ನೆಲ್ಲ ಅರೆಸ್ಟ್ ಮಾಡಿ ಹಿಡ್ಕೊಂಡ್ಬಂದೆಲ್ಲ ಬಿಟ್ಟಿದ್ದು. ಸುದೀಪ್ ಆ್ಯಂಡ್ ವಿಜಯಲಕ್ಷ್ಮಿ ಆ ರೀತಿಯ ಸ್ಟೇಟ್ಮೆಂಟ್ ಅವ್ರದ್ದು ಹೌದು ಸರ್. ನಾನು ಅದ್ರ ಬಗ್ಗೆ ಎಲ್ಲ ಮಾತಾಡೋಷ್ಟು ದೊಡ್ಡವನಲ್ಲ, ಸೊ ನಾನು ಮಾತಾಡಲೇಬಾರ್ದು ಸರ್. ಇನ್ನೊಂದು ಬಿಗ್ ಬಾಸ್ ಒಂದು ಕೊನೆ ಹಂತಕ್ಕೆ ಬಂದಿದೆ. ನಿಮ್ಮ ಪ್ರಕಾರ ಬಿಗ್ ಬಾಸ್ ನೋಡ್ತಾ ಇದ್ರೆ ಹೇಗೆ? ಖಂಡಿತ ಯಾಕಂದರೆ ನನಗೆ ಕಾವ್ಯಶ್ರೀ ಗೌಡ ಅವರು ಹೋಗಿದ್ರು, ಆ ಸೀಸನ್ ನೋಡ್ತಿದ್ದೆ, ಪ್ರೀವಿಯಸ್ ಸೀಸನ್ನು ನೋಡಿದ್ದೆ. ಯಾಕಂದರೆ ಪ್ರೀವಿಯಸ್ ಸೀಸನ್ ಧರ್ಮ ಕೀರ್ತಿರಾಜ್ ಹೋಗಿದ್ರು, ನನಗೆ ಅನುಷಾ ರಾಯ್ ಅವರು ಹೋಗಿದ್ರಲ್ಲ. ಸೊ ಖಂಡಿತ ನನಗೆ ಯಾರು ಡಿಸರ್ವಿಂಗ್ ಅನ್ನೋರು ಅವರೇ ಗೆಲ್ಲಬೇಕು. ನಾನು ಇಂಥವ್ರು ಅಂತ ಸೀಮಿತ ಆಗ್ಬಿಡುತ್ತೆ. ಬಟ್ ತುಂಬ ಒಳ್ಳೆ ಕಂಟೆಂಟ್ ಕೊಡ್ತಿರೋದು ಅಶ್ವಿನಿ ಮ್ಯಾಮ್ ಅವರಾಗಲಿ, ಗಿಲ್ಲಿ ಅವರಾಗಲಿ, ಆ್ಯಂಡ್ ರಘು ಅವರಾಗಲಿ, ಆ್ಯಂಡ್ ರಾಶಿಕಾ ಆ್ಯಂಡ್ ರಕ್ಷಿತಾ ಆ್ಯಂಡ್ ಕಾವ್ಯ ಅವರಾಗಲಿ. ಎಲ್ಲ ಲಾಸ್ಟ್ವರೆಗೂ ಈ ಒಂದು 8 ಜನ ಇದ್ದಾರೆ ಈಗ. 8 ಜನ ಎಲ್ಲರೂ ಆ್ಯಕ್ಚುಲಿ ಗಿಲ್ಲಿ ಅಂತಿದ್ದಾರೆ. ಬಟ್ ಐ ರಿಯಲಿ ಡೋಂಟ್ ನೋ, ಬಿಕಾಸ್ ನನಗೆ ಆ್ಯಕ್ಚುಲಿ ಅಶ್ವಿನಿ ಅವರೂ ಇಷ್ಟು ಮಟ್ಟಕ್ಕೆ ಬಂದಿದ್ದಾರೆ ಅನ್ನೋದು. ಹಾಂ, ಎಸ್ ಸಿಕ್ಕಿದೆ. ಬಟ್ ಈಗಲೂ ಅವರು, ನನಗಂತೂ ಅಶ್ವಿನಿ ಮ್ಯಾಮ್ ತುಂಬ ಇಷ್ಟ. ಅವ್ರು ಗೆಲ್ಲಬೇಕು ಅಂತ ನನಗೆ ಆಸೆ ಇದೆ. ಗೆಲ್ಲಿ ಅಂತ ಬಿಕಾಸ್ ಇಬ್ಬರೂ ಸೂಪರ್ ಕಂಟೆಂಟ್ ಕೊಟ್ಟಿದ್ದಾರೆ. ಎಂಟರ್ಟೈನ್ಮೆಂಟ್ ಅಲ್ವಾ, ಬೇಸಿಕ್ಲಿ ಎಂಟರ್ಟೈನ್ಮೆಂಟ್. ಸೊ ಎಂಟರ್ಟೈನ್ಮೆಂಟ್ ಅನ್ನೋ ಅದನ್ನು ಅರ್ಥ ಮಾಡ್ಕೊಂಡಿರೋದು ಗಿಲ್ಲಿ ಅಂತ ತುಂಬ ನಾನು ನೋಡಿದ್ದೀನಿ. ಆ್ಯಂಡ್ ಅದಕ್ಕೆ ಸರಿಸಾಟಿಯಾಗಿ ಪೈಪೋಟಿ ಕೊಟ್ಕೊಂಡು, ಯಾಕಂದರೆ ಅಶ್ವಿನಿ ಮ್ಯಾಮ್ ನನಗೆ ಒಂದು ಸಿನಿಮಾದಲ್ಲಿ ತಾಯಿ ಕ್ಯಾರೆಕ್ಟರ್ ಮಾಡಿದ್ರು, ನನಗೆ ತುಂಬ ಕ್ಲೋಸ್ ಆಗುತ್ತು, ಸುಮಾರು ಜನ ಆಗುತ್ತು ಕ್ಲೋಸ್ ಆಗಿ. ಆ್ಯಂಡ್ ನನಗೆ ಏನು ಅಂದರೆ ಡಿಸರ್ವಿಂಗ್ ಯಾರು ನಿಜವಾಗ್ಲೂ ಆ ಒಂದು ಕಪ್ ಗೆಲ್ಲಬೇಕು ಅನ್ನೋರು, ಅವರು ಡಿಸರ್ವಿಂಗ್ ಯಾರು ಕ್ಯಾಂಡಿಡೇಟ್ ಇದ್ರೆ ಗೆಲ್ಲಿ ಅಂತ. ಜನ ಯಾಕೆ ಥಿಯೇಟರ್ಗೆ ಹೋಗಿ ಈ ಸಿನಿಮಾವನ್ನು ನೋಡಬೇಕು? ಸರ್ ಈ ಸಿನಿಮಾ ಅಂತಲ್ಲ ಸರ್, ಎಲ್ಲ ಕನ್ನಡ ಸಿನಿಮಾನ ನೋಡಲಿ. ಹೆಂಗೆ ಅಂದರೆ ಒಂದು ಒಳ್ಳೆ ಕಂಟೆಂಟ್ ಕೊಟ್ಟರೆ ಯಾವುದೇ ರಿಗಾರ್ಡ್ಲೆಸ್ಲಿ ಯಾರೇ ಹೀರೋ ಆಗಿರಲಿ ಹೋಗಿ ನೋಡ್ತಾರೆ ಅನ್ನೋದಕ್ಕೆ ಮಹಾದೇವನೇ ಸಾಕ್ಷಿ. ನಾನು 25th ಡೇ ಹೋಗಿ ನೋಡ್ತಿದ್ದೀನಿ, ನನಗೆ ಗೊತ್ತಿಲ್ಲದಿರೋರು, ಪರಿಚಯ ಇಲ್ಲದಿರೋ ನಮ್ಮ ತಂದೆ ಕಾಲದಲ್ಲಿ ಸಿನಿಮಾ ನೋಡೋರೆಲ್ಲ ಬಂದು ನೋಡಿದ್ದಾರೆ ಸಿನಿಮಾ. ಸೊ ಒಂದು ಒಳ್ಳೆ ಕಂಟೆಂಟ್ ಇತ್ತು ಅಂದರೆ ಖಂಡಿತ ನೋಡ್ತಾರೆ. ಸೊ ಒಂದು ಒಳ್ಳೆ ಕಂಟೆಂಟ್ ಇರೋವಂಥ ಒಂದು ಸಿನಿಮಾ, ಒಂದು ಬ್ಯೂಟಿಫುಲ್, ಒಂದು 2 ಅವರ್ 23 ನಿಮಿಷ ಇದೆ. ಸೊ ಇನ್ನು ಮುಂದೆ ಒಂದು ಸ್ವಲ್ಪ ಜಾಸ್ತಿನೂ ಆಗಬಹುದು, ಯಾಕಂದರೆ ಈಗ ಪ್ರಾಸೆಸ್ ನಡೀತಿದೆ. ಸೊ ಒಂದು ಒಳ್ಳೆ ಕಂಟೆಂಟ್ ಇರೋವಂಥ ಸಿನಿಮಾ, ಒಂದು 2 ಅವರ್ 25 ನಿಮಿಷ ಅಂತಲೇ ಇಟ್ಕೊಳ್ಳಿ, ಯಾವುದೇ ಬೋರ್ ಓಡಿಸದೆ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ನೀವೇನು ಹೇಳ್ತೀರಿ ಮೇಡಮ್ ಕೊನೆಯದಾಗಿ? ಎಲ್ರಿಗೂ ಒಳ್ಳೇದಾಗಲಿ. 2025 ತುಂಬ ಆ್ಯಕ್ಚುಲಿ ಆಕ್ಸಿಡೆಂಟ್ಸ್ ಆಗಲಿ ಏನೇನೋ, ಐ ಮೀನ್ ತುಂಬಾ ನೋಡ್ಬಿಟ್ಟಿದ್ದೀವಿ. ಈ ಒಂದು 26 ಅದು ಆಗಬಾರ್ದು ಅಂತ ಅಷ್ಟೇ ಯೋಚನೆ. ಎಲ್ರಿಗೂ ಒಳ್ಳೇದಾಗಲಿ ಅಷ್ಟೇ. ಒನ್ಸ್ ಅಗೇನ್ ಹ್ಯಾಪಿ ಸಂಕ್ರಾಂತಿ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ವಾಹಿನಿಯವ್ರಿಗೂ ನಿಮಗೂ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಜೈ ಕರ್ನಾಟಕ. ಎಸ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಬಲರಾಮನ ದಿನಗಳು ಮುಖಾಂತರ ಮತ್ತೆ ಡೈರೆಕ್ಷನ್ಗೆ ಕೈ ಹಾಕಿರುವಂಥ ಡೈರೆಕ್ಟರ್ ಚೈತನ್ಯ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಪ್ರಮುಖವಾಗಿ ಸಂಕ್ರಾಂತಿ ಹಬ್ಬದ ವಿಶೇಷತೆ ಏನು, ಆ್ಯಂಡ್ ಕಳೆದ ದಿನಗಳು ಮತ್ತು ಈ ಬಲರಾಮನ ದಿನಗಳು ಅದರ ವ್ಯತ್ಯಾಸ ಏನಾದರೂ ಇದೆಯಾ, ಯಾಕೆ ಈ ಸಿನಿಮಾ ಹೇಗೆ ಯಾವಾಗ ಮೂಡಿ ಬರುತ್ತೆ ಅಥವಾ ಯಾವಾಗ ರಿಲೀಸ್ ಆಗುತ್ತೆ, ಯಾಕೆ ಜನ ಈ ಸಿನಿಮಾವನ್ನು ನೋಡಬೇಕು, ಎಲ್ಲದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ. ಹ್ಯಾಪಿ ಸಂಕ್ರಾಂತಿ ಸರ್. ನಿಮಗೂ ಅಷ್ಟೇ, ನಮ್ಮ ಎಲ್ಲ ನೋಡುಗರಿಗೂ ನಿಮಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು.
ಸರ್ ಆ ದಿನಗಳು ಈಗ ಬಲರಾಮನ ದಿನಗಳು ಏನಾದರೂ ವ್ಯತ್ಯಾಸ ಇದೆಯಾ ಅಥವಾ ಹೇಗೆ? ಅದು ಎ ದಿನಗಳು, ಇದು ಬಿ ದಿನಗಳು ಅಂತ ಹೇಳ್ಬೋದು. ಆದರೆ ಇದು ಆ ದಿನಗಳು ಸಿನಿಮಾದ ಸೀಕ್ವೆಲ್ ಅಲ್ಲ, ಆದರೆ ಆ ದಿನಗಳು ಚಿತ್ರದ ಕಾಲಘಟ್ಟ ಏನಿದೆ, ಆ ಸೆಟ್ಟಿಂಗ್ ಏನಿದೆ 1980s 1990s ಬೆಂಗಳೂರು, ಅದನ್ನು ಮತ್ತೆ ನೀವು ಬಲರಾಮನ ದಿನಗಳು ಸಿನಿಮಾದಲ್ಲಿ ನೋಡ್ಬೋದು. ನಾನು ಆ ದಿನಗಳು ಮಾಡಿ 18 ವರ್ಷ ಆಗಿದೆ. ಅದಾದಮೇಲೆ ಮತ್ತೆ ಜನ ಕೇಳ್ತಾಯಿದ್ರು ಇನ್ನೊಂದು ಅಂಡರ್ವರ್ಲ್ಡ್ ಫಿಲ್ಮ್ ಯಾವಾಗ ಮಾಡ್ತೀರಾ ಅಂತ. ಆ ಕಾರಣದಿಂದನೇ ನಾನು ಸ್ವಲ್ಪ ದೂರ ಉಳಿದೆ ಆ ಜಾನ್ರಿಂದ. ಎಲ್ಲ ಬೇರೆ ಥರದ ಸಿನಿಮಾಗಳು ಮಾಡಿದೆ, ಥ್ರಿಲ್ಲರ್ ಮಾಡಿದೆ, ಕಾಮಿಡಿ ಮಾಡಿದೆ. ಆದರೆ ಅಂಡರ್ವರ್ಲ್ಡ್ ಸಿನಿಮಾ ಮಾಡೋದಕ್ಕೆ ಒಂದು ಸ್ವಲ್ಪ ಹಿಂಜರಿತಿದ್ದೆ. ಯಾಕೆಂದರೆ ಎಲ್ಲರೂ ಮತ್ತೆ ಆ ದಿನಗಳಿಗೆ ಅದನ್ನ ಕಂಪೇರ್ ಮಾಡ್ತಾರೆ ಅನ್ನೋ ಒಂದು ಭಯ ಇತ್ತು. ಆದರೆ ಈ ಪ್ಯಾಂಡಮಿಕ್ ಸಮಯದಲ್ಲಿ ಸಾಕಷ್ಟು ಭೂಗತ ಜಗತ್ತಿನ ಬಗ್ಗೆ ನಾನು ರಿಸರ್ಚ್ ಮಾಡಿದೆ, ಸಾಕಷ್ಟು ತಿಳ್ಕೊಂಡೆ, ಜನರನ್ನು ಭೇಟಿಯಾದೆ, ಪೊಲೀಸವ್ರನ್ನ ಭೇಟಿಯಾದೆ, ಅಂಡರ್ವರ್ಲ್ಡಲ್ಲಿ ಇದ್ದವ್ರನ್ನ ಭೇಟಿಯಾದೆ. ಆಗ ಒಂದು ಕಥೆಯ ಸ್ವರೂಪ ನನ್ನ ತಲೆಯಲ್ಲಿ ಸ್ಥೂಲವಾಗಿ ರೂಪುಗೊಳ್ಳೋಕ್ಕೆ ಪ್ರಾರಂಭ ಆಗಿತ್ತು. ಯಾವಾಗ ಶ್ರೇಯಸ್ ಅವರು ಹಾಗೂ ಪದ್ಮಾವತಿಯವರು ಬಂದು ಈ ರೀತಿ ಬಲರಾಮನ ದಿನಗಳು ಅಂತ ಒಂದು ಸಿನಿಮಾ ಮಾಡಿ ಅಂತ ಕೇಳಿಕೊಂಡಾಗ ನಾನು ಆ ಕಥೆಯನ್ನು ಹೆಣೆದೆ. ಬಲರಾಮನ ದಿನಗಳು ಸಿನಿಮಾ ಅದರಿಂದ ಮೂಡ್ ಬರೋಕ್ಕೆ ಸಾಧ್ಯ ಆಯಿತು. ಸರಿ, ಈ ಸಿನಿಮಾದಲ್ಲಿ ಟೈಗರ್ ವಿನೋದ್ ಅವರ ಆಯ್ಕೆ ಯಾಕೆ? ವಿನೋದ್ ಪ್ರಭಾಕರ್ ಅವ್ರನ್ನ ಆಯ್ಕೆ ಮಾಡಿದ್ದು ಮೊದಲು ನಮ್ಮ ನಿರ್ಮಾಪಕರು ಶ್ರೇಯಸ್ ಮತ್ತು ಪದ್ಮಾವತಿಯವರು ನನ್ನ ಹತ್ರ ಬಂದಿದ್ದೇ ಟೈಗರ್ ವಿನೋದ್ ಪ್ರಭಾಕರ್ ಅವ್ರಿಗೆ ಈ ಸಿನಿಮಾನ ಮಾಡಿ ಅಂತ. ಅವ್ರ ಜೊತೆ ಒಂದು ಸಿನಿಮಾ ಮಾಡಬೇಕು ನನಗೂ ತುಂಬ ವರ್ಷದಿಂದ ನನಗೊಂದು ಆಸೆ ಆಗಿತ್ತು. ಈ ಸಿನಿಮಾ ಮೂಲಕ ನಾನು ವಿನೋದ್ ಅವ್ರ ಜೊತೆ ಕೆಲಸ ಮಾಡುವ ಅವಕಾಶ ಸಿಕ್ತು. ಅವರು ಬಹಳ ಪ್ರೊಫೆಷ್ನಲ್, ಬಹಳ ಪ್ರತಿಭಾವಂತರು, ಬಹಳ ಶ್ರಮಪಟ್ಟು ಕೆಲಸ ಮಾಡ್ತಾರೆ. ಅವ್ರ ಜೊತೆ ಕೆಲಸ ಮಾಡಿದ್ದು ನನಗೊಂದು ಬಹಳ ದೊಡ್ಡ ಸೌಭಾಗ್ಯ ಅಂತಲೇ ಹೇಳ್ಬೋದು. ಈ ಸಿನಿಮಾ ಯಾಕೆ ನೋಡಬೇಕು ಜನ? ಒಂದು ಬೆಂಗಳೂರು ಇತ್ತಲ್ಲ, 80ರ 90ರ ಬೆಂಗಳೂರು, ಆ ಕಾಲ ನಮಗೆ ಹೊರಟೋಗಿದೆ, ಮತ್ತೆ ನಮಗೆ ಯಾವತ್ತೂ ಸಿಗೋದಿಲ್ಲ ಅದು. ಮತ್ತು ಒಂದು ಭೂಗತ ಜಗತ್ತಿತ್ತು ಆಗಿನ ಕಾಲದ್ದು, ಆಗಿನ ರಾಜಕೀಯ ಆರ್ಥಿಕ ಪರಿಸ್ಥಿತಿ ಇತ್ತು. ಇವೆಲ್ಲವನ್ನೂ ಸೆರೆ ಹಿಡಿಯುವ ಒಂದು ಕಥೆ ಇದು. ಸೊ ನಿಮಗೆ ಹಳೆ ಬೆಂಗಳೂರು ಹೇಗಿತ್ತು, ಭೂಗತ ಜಗತ್ತು ಹೇಗಿತ್ತು, ನೈಜವಾದ ಘಟನೆಗಳು, ನೈಜವಾದ ಬೆಂಗಳೂರು ಆಗಿನ ಚಿತ್ರನ ನಿಮ್ಗೆ ಕಾಣಿಸ್ಬೇಕು ಅಂದರೆ ಜೊತೆಗೆ ಒಂದು ಅದ್ಭುತವಾದ ಪ್ರೇಮ ಕಥೆ, ಒಂದು ಥ್ರಿಲ್ಲಿಂಗ್ ಆದಂಥ ಒಂದು ಗ್ಯಾಂಗ್ಸ್ಟರ್ ಸ್ಟೋರಿ, ಆ್ಯಕ್ಷನ್ನು, ಅದ್ಭುತವಾದ ಸಂಗೀತ, ಸಂತೋಷ್ ನಾರಾಯಣನ್ ಅವರ ಹಾಡುಗಳು ಈ ಸಿನಿಮಾಗಿದೆ. HC ವೇಣು ಅವರ ಛಾಯಾಗ್ರಹಣ ಇದೆ, ಎಡಿಟರ್ P ಹರಿದಾಸ್ ಅವರ ಕೆಲಸ ಇದೆ. ಎಲ್ಲವೂ ಸೇರಿ ಮೂಡಿ ಬಂದಂಥ ಸಿನಿಮಾ ಇದು ಬಲರಾಮನ ದಿನಗಳು. ಥ್ಯಾಂಕ್ ಯು ಸರ್, ಆಲ್ ದಿ ವೆರಿ ಬೆಸ್ಟ್. ಇವತ್ತಿನ ಸಂಕ್ರಾಂತಿ ಸ್ಪೆಷಲ್ಗೆ ಒಬ್ಬ ವಿಶೇಷ ಅತಿಥಿಯನ್ನ ಪರಿಚಯ ಮಾಡಿಸ್ತೀನಿ. ಇವರು ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ, ವಿಲನ್, ಅವ್ರು ಬೇರೆ ಯಾರೂ ಅಲ್ಲ, ವಿನಯ್ ಗೌಡ. ಆ್ಯಂಡ್ ಈಗ ಬಿಗ್ ಬಾಸ್ ಮನೆಯಲ್ಲಿ ಅಂದರೆ ಏನೆಲ್ಲ ನಡೀತಾ ಇದೆ, ಫೈನಲ್ ಯಾರು ಬರ್ತಾರೆ ಅನ್ನುವಂಥ ಸಹಜವಾಗಿ ಬಿಗ್ ಬಾಸ್ ಮನೆಯಲ್ಲಿ ಇರೋದ್ರಿಂದಾಗಿ ಯಾರು ಗೆಲ್ತಾರೆ ಅನ್ನೋದು ಒಂದು ಸೈಡ್ ಅಂತೂ ಖಂಡಿತವಾಗಿಯೂ ಕೂಡ ಅವರಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಬಿಗ್ ಬಾಸ್ ಯಾರು ಗೆಲ್ತಾರೆ, ಅದರ ಜೊತೆಗೆ ಬಲರಾಮನ ದಿನಗಳು ಸಿನಿಮಾದಲ್ಲೂ ಕೂಡ ಇವರು ನಟಿಸಿದ್ದಾರೆ. ಸೊ ಅವರ ಪಾತ್ರ ಏನು, ಎಲ್ಲದರ ಬಗ್ಗೆ ಕೇಳೋಣ. ಅದರ ಜೊತೆಗೆ ಪ್ರಮುಖವಾಗಿ ಸಂಕ್ರಾಂತಿಯ ಹಬ್ಬದ ಬಗ್ಗೆ ಏನು ಹೇಳ್ತಾರೆ, ಯಾವ ರೀತಿಯಾಗಿ ಆಚರಣೆ ಮಾಡ್ತಾರೆ, ಎಲ್ಲದರ ಬಗ್ಗೆ ಕೇಳೋಣ. ಬನ್ನಿ ಸರ್. ನಮಸ್ಕಾರ. ನಮಸ್ತೆ ಸರ್. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೂ ಕೂಡ, ವೀಕ್ಷಕರಿಗೂ ಕೂಡ, ಎಲ್ಲರಿಗೂ ಒಳ್ಳೆಯದಾಗಲಿ. ಲಾಂಗು ಮಚ್ಚಿಂದ ಟ್ರೋಲ್ ಆಗಿದ್ರಿ, ಆದರೆ ಈಗ ಬಲರಾಮನ ದಿನಗಳು ಸಿನಿಮಾದಲ್ಲಿ ಅಲ್ಲೂ ಕೂಡ ಲಾಂಗು ಮಚ್ಚಿ ಇರುವಂಥದ್ದು. ಅಂದರೆ ನೀವು ಬಿಟ್ಟರು ನಿಮ್ಮನ್ನು ಲಾಂಗು ಮಚ್ಚಿ ಬಿಡಲ್ವಾ ಅಂತ? ಇಲ್ಲ ಸರ್, ಆ್ಯಕ್ಚುಲಿ ನೋಡಿ, ಅದೊಂದು ಇನ್ಸಿಡೆಂಟ್ ಆಯಿತು. ಆ ಇನ್ಸಿಡೆಂಟ್ ಆದಮೇಲೆ ಬಹುಶಃ ಅದೇ ಎಲ್ಲೋ ಒಂದು ಪುಷ್ ಕೊಡ್ತು ಈ ಥರ ಒಂದು ಕ್ಯಾರೆಕ್ಟರ್ಸ್ಗೆ. ಆ್ಯಂಡ್ ಯುನೋ ಸಾಕಷ್ಟು ಮೀಡಿಯಾನಲ್ಲೂ ನೀವು ತೋರಿಸಿದಂಥ ವಿಷಯಗಳಿರ್ಬೋದು, ಐ ಥಿಂಕ್ ಎಲ್ಲೋ ಒಂದು ಕಡೆ ಅದು ಪುಷ್ ಕೊಟ್ಟಿದೆ, ಇಲ್ಲ ಅಂತಲ್ಲ. ಆ್ಯಂಡ್ ಅದನ್ನು ತಲೆನಲ್ಲಿ ಇಟ್ಕೊಂಡು ಒಂದಷ್ಟು ಸಿನಿಮಾಗಳು, ಒಂದಷ್ಟು ಆಪರ್ಚುನಿಟಿಗಳು, ವಿಲನ್ ಆಗಬೇಕು ಅಂತಲೇ ನಾನು ಬಂದಿದ್ದು. ಸೊ ಆ ವಿಲನ್ ಆಗೋದಕ್ಕೆ ಅವಕಾಶಗಳು ಬರ್ತಾ ಇದೆ ಅಂದರೆ ಅದು ಖುಷಿ ವಿಷಯನೇ. ಸೊ ಐ ಶುಡ್ ಬಿ ಥ್ಯಾಂಕಿಂಗ್ ಯು ಪೀಪಲ್. ಈ ಬಲರಾಮನ ದಿನಗಳು ಕಥೆಯ ಹಿನ್ನೆಲೆ ಏನು ಅಂತ? ಸರ್, ಕತೆ ಹಿನ್ನೆಲೆ, ಕತೆ ಯುನೋ ಸಾರಾಂಶ ಎಲ್ಲ ನಿಮಗೆ ಥಿಯೇಟ್ರಿಗೆ ಬಂದಾಗ ಗೊತ್ತಾಗತ್ತೆ. ಇಲ್ಲ, ತುಂಬ ಒಳ್ಳೆ ಸಿನಿಮಾ ಇದು. ಫುಲ್ ಕಾನ್ಫಿಡೆನ್ಸ್ನಲ್ಲಿ ಹೇಳ್ತಾ ಇದ್ದೀನಿ, ಬಿಕಾಸ್ ಸಿನಿಮಾಗಳು ಸಾಕಷ್ಟು ನಾವು ನೋಡಿದ್ದೀವಿ. ಆ್ಯಂಡ್ ಸಾಕಷ್ಟು ಸಿನಿಮಾಗಳು ಒಂದು ರೇಂಜಿಗಿದ್ರೂ ಅದ್ರ ಬಗ್ಗೆ ಯುನೋ ಪಾಸಿಟಿವ್ ಆಗಿ ಮಾತಾಡಬೇಕು ಅನ್ನೋ ಒಂದು ಪ್ರೆಷರ್ ಇರುತ್ತೆ ನಿಮಗೆ, ಎಲ್ಲಾದರೂ ಪ್ರಿವ್ಯೂಸ್ಗೆ ಹೋದಾಗಲಿ ಅಥವಾ ಇನ್ನೊಂದಕ್ಕೆ ಮತ್ತೊಂದಕ್ಕೆ. ಈ ಸಿನಿಮಾನ ನಾನು ಪ್ರಮೋಟೇ ಮಾಡ್ತಿಲ್ಲ ಸರ್, ಯಾಕಂದರೆ ಐ ನೋ ದಿಸ್ ಇಸ್ ಅ ಶೋರ್ ಶಾಟ್ ಹಿಟ್.
ಅಷ್ಟು ಚೆನ್ನಾಗಿದೆ ಸಿನಿಮಾ. ಆ್ಯಂಡ್ ಸಿನಿಮಾ ತಂಡ ಕೂಡ ಅಷ್ಟೇ ಚೆನ್ನಾಗಿ ಕೆಲಸ ಮಾಡಿದೆ. ಟೆಕ್ನಿಕಲ್ ಪಾರ್ಟ್ ಇರ್ಬೋದು, ಆರ್ಟಿಸ್ಟ್ಗಳಿರ್ಬೋದು, ವಿನೋದ್ ಸರು, ಸ್ಪೆಷಲಿ ನಮ್ಮ ಚೈತನ್ಯ ಸರ್ ಡೈರೆಕ್ಟರು. ಹಿ ಈಸ್ ನೋನ್ ಫಾರ್ ಹಿಸ್ ಕಲ್ಟ್ ಮೂವೀಸ್. ಆ ದಿನಗಳು, ಆ ಒಂದು 80s ಸ್ಟಿಂಟ್ನ ತೊಗೊಂಡು ಬರೋದು, ಐ ಥಿಂಕ್ ಅದನ್ನು ಇನ್ನೊಂದಷ್ಟು ಅದ್ಭುತವಾಗಿ ತೋರಿಸೋದಕ್ಕೆ ಸಪೋರ್ಟ್ ಮಾಡಿದಂಥ ನಮ್ಮ ಪದ್ಮಾವತಿ ಫಿಲ್ಮ್ಸ್ ಪ್ರೊಡಕ್ಷನ್ ಹೌಸು, ಶ್ರೇಯಸ್ ಅವರು, ಎಲ್ಲೂ ಯಾವುದೇ ಒಂದು ವಸ್ತುಗಾಗಲಿ ಅಥವಾ ಒಂದು ಸೀನ್ಗಾಗಲಿ ಇದು ಬೇಡ, ಒಂದು ಕಡಿಮೆ ಬಜೆಟ್ನಲ್ಲಿ ಮಾಡೋಣ ಅಂಥ ಒಂದು ಕ್ರೈಟೀರಿಯಾನ ಬಿಟ್ಟು ₹100 ಜಾಗದಲ್ಲಿ ₹1000 ಖರ್ಚು ಮಾಡಿರುವಂಥ ಸಿನಿಮಾ ಇದು. ಸೊ ಐ ಥಿಂಕ್ ಐ ನೋ ದ ಔಟ್ಪುಟ್ ಆಫ್ ದಿಸ್ ಸಿನಿಮಾ. ಅದಕ್ಕೆ ಇಷ್ಟು ಕಾನ್ಫಿಡೆನ್ಸ್ ಆಗಿ ನಾನು ಹೇಳ್ತಿದ್ದೀನಿ, ದಿಸ್ ಇಸ್ ಅ ಬ್ಲಾಕ್ ಬಸ್ಟರ್ ಸಿನಿಮಾ. ನೀವು ಒಂದ್ಸಲಿ ನೋಡಿ, ನಿಮಗೆ ಗೊತ್ತಾಗೋದು. ಸರ್, ಈಗ ಈ ಬಲರಾಮನ ದಿನಗಳು ಅನ್ನುವಂಥ ಕಥೆಯನ್ನು ನೋಡಿ ಒಪ್ಕೊಂಡ್ರ ಅಥವಾ ನಿಮಗೆ ವಿಲನ್ ಕ್ಯಾರೆಕ್ಟರ್ ಇದೆ ಅಂತ ಒಪ್ಕೊಂಡ್ರ? ಬೇಸಿಕ್ಲಿ ನನ್ನ ಒಂದು ಪಾತ್ರ ಏನಿದೆ ಈ ಸಿನಿಮಾನಲ್ಲಿ, ಇದು ನಾನು ಯಾವತ್ತೂ ಎಲ್ಲೂ ಪ್ಲೇ ಮಾಡೋದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ನನಗೆ. ನಾನು ಸಾಕಷ್ಟು ಕ್ಲಾಸಿ ವಿಲನ್ಗಳು ಅಥವಾ ರಿಚ್ ಕಿಡ್ ಅಥವಾ ಒಂದಷ್ಟು ಕ್ಲಾಸಿ ಕ್ಯಾರೆಕ್ಟರ್ಗಳನ್ನ ಮಾಡಿದ್ದೀನಿ, ಮೈಥಾಲಜಿ ಕ್ಯಾರೆಕ್ಟರ್ಗಳನ್ನ ಮಾಡಿದ್ದೀನಿ. ಬಟ್ ಈ ಕ್ಯಾರೆಕ್ಟರ್ ಬಂದು ಇಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಆ್ಯಂಡ್ ನಾನು ತುಂಬ ಇಷ್ಟಪಟ್ಟು ನನ್ನ 200% ಕೊಟ್ಟು ಮಾಡಿದಂಥ ಒಂದು ಕ್ಯಾರೆಕ್ಟರು. ಔಟ್ಪುಟ್ ಕೂಡ ನಾನು ಮಾತಾಡಿಲ್ಲ ಅದ್ರ ಬಗ್ಗೆ, ನೋಡಿದವ್ರು ಅಷ್ಟೂ ಜನ ಅದ್ರ ಬಗ್ಗೆ ಕೊಡ್ತಾ ಇರುವಂಥ ಔಟ್ಪುಟ್ ಇರ್ಬೋದು ಅಥವಾ ಹೇಳ್ತಾ ಇರುವಂಥ ಒಂದು ಮಾತುಗಳಿರ್ಬೋದು. ಐ ಆಮ್ ವೆರಿ ಎಕ್ಸೈಟೆಡ್. ನೀವು ಸಿನಿಮಾ ನೋಡಿ, ಒಂದು ದೊಡ್ಡ ಪರದೆನಲ್ಲಿ ಒಬ್ಬ ವಿನಯ್ ಗೌಡ ಒಂದು ಬಿಗ್ ಬಾಸ್ ಸ್ಪರ್ಧಿ ಅಥವಾ ಹರಹರ ಮಹಾದೇವ ಅನ್ನೋದು ಬಿಟ್ಟು ಒಬ್ಬ ಹೊಸ ಆ್ಯಕ್ಟರು, ಒಬ್ಬ ಹೊಸ ಪ್ರತಿಭೆ ಸ್ಕ್ರೀನ್ ಮೇಲೆ ಬಂದಿದೆ ಅನ್ನೋದಕ್ಕೆ ಈ ಸಿನಿಮಾ ಕಾರಣ ಆಗುತ್ತೆ. ಸರ್, ಈಗ ಈ ಸಿನಿಮಾದ ಡೈರೆಕ್ಟರ್ ಅಂತ ಬಂದಾಗ ಚೈತನ್ಯ ಅವರ ಬಗ್ಗೆ ಹೇಳೋದಾದರೆ, ಅಂದರೆ ಅವರ ಅನುಭವ ಅಥವಾ ಹೇಗಿತ್ತೆ ಇದು ಆ ಸೆಟ್ಟಲ್ಲಿ ಅಂತ? ಸರ್, ನಾನು ನೋಡಿರೋದ್ರಲ್ಲಿ ಐ ಥಿಂಕ್ ವೆರಿ ಎಜುಕೇಟೆಡ್ ಆ್ಯಂಡ್ ವೆರಿ ಟೆಕ್ನಿಕಲಿ ಸ್ಟ್ರಾಂಗ್ ಆ್ಯಂಡ್ ಯಾವುದು ಬೇಕು ಅದೇ ರೀತಿ ಬೇಕು ಆ್ಯಂಡ್ ನೋ ಕಾಂಪ್ರಮೈಸ್ ಅಂತ ಇರೋ ವ್ಯಕ್ತಿ ಚೈತನ್ಯ ಸರ್. ಅವರು ಈ ಸಿನಿಮಾನ ಒಂದು ನೋಡಿ ಸರ್, ಡಿರೆಕ್ಷನ್ ಅಂತಂದರೆ ಯು ಫೀಲ್ ಇಟ್ ಈಸ್ ಜಸ್ಟ್ ಒಂದು ಪೊಸಿಷನ್ ಅಂದ್ಕೊತೀವಿ. ಒಂದು ಕನಸು, ಒಬ್ಬ ಮನುಷ್ಯನ ಕನಸು ಪರದೆ ಮೇಲೆ ಅದೇ ರೀತಿ ಬರಬೇಕು ಅಂತ ಒಂದು ಪ್ರಯತ್ನ ಇರುತ್ತಲ್ಲ, ಅದನ್ನು ಎಲ್ಲರಿಗೂ ಮಾಡೋದಕ್ಕಾಗೋದಿಲ್ಲ. ಚೈತನ್ಯ ಸರ್ ಹ್ಯಾಸ್ ನಾಟ್ ಓನ್ಲಿ ಡನ್ ಇಟ್, ಹಿ ಈಸ್ ಡನ್ ಇಟ್ ವಿತ್ ಅ ಕಲರ್ಫುಲ್ ಔಟ್ಪುಟ್. ನಿಮಗೆ ಒಂದು ಆ ಟೈಮ್ನಲ್ಲಿ ಕೇಳ್ಕೊಂಡು ಬೆಳೆದಿರುವಂಥ ಸ್ಟೋರಿಗಳು ನಿಮಗೆ ಒಂದು ಕುತೂಹಲ ಇರುತ್ತೆ, ಅಲ್ಲಿದ್ದು ನೋಡಿದರೆ ಹೇಗಿರೋದು ಅನ್ನೋದು. ಆ 80ಸ್ನ ತೊಗೊಂಡು ಬಂದು ಪರದೆ ಮೇಲೆ ಸಿನಿಮ್ಯಾಟಿಕಲಿ ಬ್ಯೂಟಿಫುಲಿ ತೋರಿಸಿರೋವಂಥ ಡೈರೆಕ್ಟರ್ ಚೈತನ್ಯ ಸರ್. ಐ ಥಿಂಕ್ ಯು ಮಸ್ಟ್ ವಾಚ್ ಇಟ್ ಆನ್ ಅ ಬಿಗ್ ಸ್ಕ್ರೀನ್. ನೀವು ಫೋನ್ನಲ್ಲಿ ಟಿ ವಿನಲ್ಲಿ ನೋಡ್ತೀನಿ ಅಂದರೆ ನಿಮ್ಗೆ ಆ ಮಜಾ ಬರೋದಿಲ್ಲ. ಬಿಕಾಸ್ ಈ ಥರ ಒಂದು ಕಲ್ಟ್ ಮೂವೀಸ್ನ ಥಿಯೇಟ್ರಿಗೆ ಬಂದು ಆ ಥಿಯೇಟ್ರ್ ಎನ್ವಿರಾನ್ಮೆಂಟ್ನಲ್ಲಿ, ಆ ಒಂದು DTSನಲ್ಲಿ ಆ ಡೈಲಾಗ್ಸು, ಆ ಮ್ಯೂಸಿಕ್ಕು, ಇವರು ನಮ್ಮ ಸಂತೋಷ್ ನಾರಾಯಣ್ ಅವ್ರದ್ದು ಮ್ಯೂಸಿಕ್ಕು, ಐ ಥಿಂಕ್ ಈ ಒಂದು ಟೈಮಲ್ಲಿ ಸಿನಿಮಾಗಳು ರಿಕವರ್ ಮಾಡೋಕ್ಕಾಗದೇ ಇರೋಷ್ಟು ಒಂದು ಬಜೆಟ್ನ ಬರೀ ಮ್ಯೂಸಿಕ್ನಲ್ಲಿ ರಿಕವರ್ ಆಗಿದೆ. 3 crores ಪ್ಲಸ್ ಮ್ಯೂಸಿಕ್ ಬೈ ಆಗಿದೆ ಈ ಸಿನಿಮಾದು. ಸಿನಿಮಾ ಮ್ಯೂಸಿಕ್ಕೇ ಅಷ್ಟಕ್ಕೆ ಹೋಗಿದೆ ಅಂದರೆ ಸಿನಿಮಾ ಯಾವ ರೇಂಜಿಗೆ ಇರ್ಬೋದು ಅಂತ ಒಂದು ಸ್ಮಾಲ್ ಎಕ್ಸಾಂಪಲ್. ಸೊ ಐ ಥಿಂಕ್ ದಿಸ್ ಇಸ್ ಅ ಬ್ರಿಲಿಯಂಟ್ ಪ್ರಾಜೆಕ್ಟ್, ಬ್ರಿಲಿಯಂಟ್ ಪ್ರಾಡಕ್ಟ್. ಯು ಆಲ್ ಶುಡ್ ವೇಟ್ ಆ್ಯಂಡ್ ವಾಚ್ ಇಟ್ ಇನ್ ಥಿಯೇಟರ್ಸ್. ಸರ್, ಹೊಸ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಹಬ್ಬ, ಸೊ ನಿಮ್ಗೆ ಎಷ್ಟು ಸ್ಪೆಷಲ್ ಇದೆ? ಸರ್, ಪ್ರತಿಯೊಂದು ಹಬ್ಬನೂ ನಮಗೆ ಸ್ಪೆಷಲ್ಲೇ. ಯಾಕಂದರೆ ಅದನ್ನು ನಾವು ಚಿಕ್ಕ ಮಕ್ಕಳಲ್ಲಿದ್ದಾಗ ಹೇಗೆ ಆಚರಿಸ್ತಿದ್ವಿ, ಅದು ಇವಾಗ ಆಚರಿಸೋದಕ್ಕೆ ಸಿಗ್ತಾ ಇಲ್ಲ. ಟ್ರೈ ಮಾಡ್ತಾಯಿದ್ದೀವಿ, ಬಟ್ ಆದರೂ ಆಗ್ತಾಯಿಲ್ಲ. ಆ್ಯಂಡ್ ನಾವು ಚಿಕ್ಕೂರುಗಳು ಇದ್ದಾಗ ಸಂಕ್ರಾಂತಿ ಅಂದರೆ ನೋಡಿ, ಬೆಳಗ್ಗೆ ತೋರಣ ಕಟ್ಟೋದು, ಎತ್ತುಗಳನ್ನೆಲ್ಲ ಡೆಕೋರೇಟ್ ಮಾಡೋದು, ಒಂದಷ್ಟು ಓಡಾಟಗಳು, ಗಾಳಿಪಟ ಹಾರಿಸೋದು ಇದೆಲ್ಲ ಇತ್ತು. ಈಗ ನನ್ನ ಮಗನಿಗೆ ಅಥವಾ ಅವ್ರ ಜನ್ರೇಷನ್ಗೆ ಗಾಳಿಪಟ ಹಾರ್ಸೋಕ್ಕೆ ಹೋಗ್ತೀರಾ ಅಂದರೆ ಸನ್ಸ್ಕ್ರೀನ್ ಇದೆಯಾ ಅಂತ ಕೇಳ್ತಾರೆ, ಅಥವಾ ಬಿಸಿಲು ಜಾಸ್ತಿ ಇದೆ ಅಂತಂತಾರೆ. ನಾವು ಆಟ ಆಡಿಕೊಂಡು ಎಲ್ಲೋ ನಲ್ಲಿ ನೀರು ಕುಡ್ಕೊಂಡು, ಬೋರ್ವೆಲ್ ನೀರು ಕುಡ್ಕೊಂಡು, ಬಾವಿನಲ್ಲಿ ನೀರು ಕುಡ್ಕೊಂಡು, ಬಾವಿನಲ್ಲಿ ಈಜ್ಕೊಂಡು, ಈ ಥರ ಎಲ್ಲ ಮಾಡಿಕೊಂಡು ಬೆಳೆದವರು ನಾವು. ಈಗ ಬ್ರಿಸ್ಲರಿ ವಾಟ್ರ್ ಇಲ್ಲ, ಅಥವಾ ಐ ಡೋಂಟ್ ವಾಂಟ್ ಟು ಟೇಕ್ ಬ್ರಿಸ್ಲರಿ ಅಂತ ಒಂದು ಮಿನರಲ್ ವಾಟ್ರ್ ಇಲ್ಲ ಅಂತಂದರೆ ಹೊರಗಡೆನೇ ಓಡಾಡೋದಿಲ್ಲ ಮಕ್ಕಳು.
ಆ ಥರ ಆಗಿರೋ ಒಂದು ಸಿಚುವೇಷನ್ನಲ್ಲಿ ಸಂಕ್ರಾಂತಿ ಹಬ್ಬ ಅದು ನಮ್ಮ ಹಳ್ಳಿ ಸೊಗಡಲ್ಲಿ ಎಲ್ಲ ಒಟ್ಟಿಗೆ ಬಂದು ಫ್ಯಾಮ್ಲಿ ಥರ ಒಂದು ಹಬ್ಬನ ಆಚರಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಪದ್ಮಾವತಿ ಫಿಲ್ಮ್ಸ್ ಬಲರಾಮನ ದಿನಗಳಿಂದ. ಅದು ತುಂಬ ಖುಷಿ ಇದೆ ನನಗೆ. ಆಫ್ಟರ್ ಲಾಂಗ್ ಟೈಮ್ ಒಂದು ಹಬ್ಬನ ಎಲ್ಲ ಒಟ್ಟಿಗೆ ಅದು ನಮ್ಮ ಒಂದು ಸಿನಿಮಾ ಫ್ಯಾಮಿಲಿ ಜೊತೆಯಲ್ಲಿ ಆಚರಿಸ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ. ಸಂಕ್ರಾಂತಿ ಹಬ್ಬದಲ್ಲಿ ಈ ಒಂದು ಹಬ್ಬದ ಸ್ಪೆಷಲ್ನಲ್ಲಿ ವಿನಯ್ ಗೌಡ ಅವರು ಎಷ್ಟು ಲಕ್ಷದ ಡ್ರೆಸ್ಸನ್ನು ಧರಿಸಿದ್ದಾರೆ ಇವತ್ತು? ಸರ್ ನಾನು ಏನಂತ ಹೇಳಿ ಸರ್, ಇದು ಬರ್ತಾ ಹೆಂಗಾಗ್ತಿದೆ ಅಂದರೆ ಒಂದು ಕಂಪನಿ ಹೆಸರುಗಳು ಒಂದಷ್ಟು ಪ್ರಾಡಕ್ಟ್ ಹೆಸರುಗಳು ಹೇಳ್ಕೊಂಡು ಅದು ಹಾಕ್ಕೊತಿದ್ದೀನಿ ಇದು ಹಾಕ್ಕೊತಿದ್ದೀನಿ, ದಟ್ ಡಸಂಟ್ ಡಿಫೈನ್ ಯುವರ್ ಕ್ಯಾರೆಕ್ಟರ್ ಸರ್. ಬಟ್ಟೆ ಮನುಷ್ಯನ ಮಾನ ಕಾಪಾಡೋದಕ್ಕಿರೋದು. ಅದನ್ನು ನೀವು ಎಷ್ಟು ಕೋಟಿ ಕೊಟ್ಟು ಹಾಕ್ಕೊಂಡ್ರೂ ಅಷ್ಟೇ, ಎಷ್ಟು ರೂಪಾಯಿನಲ್ಲಿ ಹಾಕ್ಕೊಂಡ್ರೂ ಅಷ್ಟೇ, ನೀವು ಒಂದು ತುಂಡು ಬಟ್ಟೆನ ಮೈ ಮೇಲೆ ಒತ್ಕೊಂಡು ಬಂದ್ರೂ ಅಷ್ಟೇ. ಮನುಷ್ಯನಿಗೆ ಮಾತ್ರ ಬೆಲೆ ಇರೋದು, ಬಟ್ಟೆಗೆ ಅಥವಾ ಆ ಬ್ರ್ಯಾಂಡ್ಗಳಿಗಲ್ಲ. ಆ ಮನುಷ್ಯನಿಗೆ ಬೆಲೆ ಬರಬೇಕು ಅಂದರೆ ಆ ಮನುಷ್ಯನ ವ್ಯಕ್ತಿತ್ವ, ಮಾತಾಡೋ ರೀತಿ, ನಡ್ಕೊಳೋವಂಥ ನಡವಳಿಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಬಿಗ್ ಬಾಸ್ ನೋಡ್ತಾ ಇದ್ರಿ ಬಹುಶಃ, ಯಾಕಂದರೆ ಬಿಗ್ ಬಾಸ್ ಮನೇಲಿ ಇದ್ದು ಬಂದಿದ್ದೀರಿ. ಸೊ ಹಂಗಾಗಿ ಈಗ ಕೊನೆಯ ಹಂತಕ್ಕೆ ಬಿಗ್ ಬಾಸ್ ಬಂದಿರುವಂಥದ್ದು. ಸೊ ಹೇಗೆ ನಡೀತಿದೆ ಬಿಗ್ ಬಾಸ್? ಕೊನೆ ಹಂತಕ್ಕೆ ಬಂದಿರೋದ್ರಿಂದಾಗಿ ಯಾರು ಗೆಲ್ಲಬಹುದು ಅಂತ ನಿಮ್ಗೆ ಅನ್ಸುತ್ತೆ? ಸರ್, ಟಾಪ್ 6 ಎಲ್ಲರೂ ವಿನ್ನರ್ಸೇ ಸರ್. ಐ ಥಿಂಕ್ ಎವ್ರಿ ಒನ್ ಆರ್ ವಿನ್ನರ್ಸ್. ಬಿಕಾಸ್ 100 ದಿನ ಕಳೆಯೋದು ಆ ಮನೆಯಲ್ಲಿ ಅಷ್ಟು ಈಸಿ ಅಲ್ಲ. ಆ್ಯಂಡ್ 6 ಜನ ಆ ಮನೆಯಲ್ಲಿ ಒಟ್ಟಿಗೆ ಬಂದಿದ್ದಾರೆ. ಅದು ಏನೆಲ್ಲ ಎಲಿಮಿನೇಟ್ ಆಗೋದು 1 hour 2 hour ಡಿಫ್ರೆನ್ಸ್ನಲ್ಲಿ ಎಲಿಮಿನೇಟ್ ಆಗ್ತಾರೆ. ಒಬ್ರಿಗೊಂದು ಕಪ್ ಸಿಗುತ್ತೆ, ಒಂದು ಕ್ಯಾಶ್ ಪ್ರೈಸ್ ಸಿಗುತ್ತೆ, ಒಂದು ವಿನ್ನರ್ ಪಟ್ಟ ಸಿಗುತ್ತೆ. whoever is deserving they will get it. ಬಟ್ ಟಾಪ್ 6ನಲ್ಲಿರೋ ಅಷ್ಟು ಜನರು ಐ ಥಿಂಕ್ ದೇ ಆರ್ ದ ವಿನ್ನರ್ಸ್. ಸರ್, ನಿಮ್ಗೆ ಯಾರು ಇಷ್ಟ ಬಿಗ್ ಬಾಸ್ ಮನೆಯಲ್ಲಿ? ನನಗೆ ಐ ಥಿಂಕ್ ಅಶ್ವಿನಿ ಮೇಡಮ್, ಬಿಕಾಸ್ ದ ವೇ ಶಿ ಸ್ಟಾರ್ಟೆಡ್ ಬಿಗ್ ಬಾಸ್, ಅಲ್ಲಿಂದನೇ ಇಲ್ಲಿ ತನಕ ಜರ್ನಿ ಬೂಮ್ ಆಗಿ ಬಂದಿದ್ದು. ಐ ಥಿಂಕ್ ಶಿ ಈಸ್ ಡೂಯಿಂಗ್ ಅ ಗ್ರೇಟ್ ಜಾಬ್. ಎಸ್, ಅದ್ರ ಬಗ್ಗೆನೂ ಒಂದಷ್ಟು ಕಮೆಂಟ್ಗಳು ಮಾತಾಡ್ತಾ ಇದ್ದಾರೆ. ಬಟ್ ನೀವು ಪ್ರೆಸೆಂಟ್ ಬಿಟ್ಟು ಸ್ಟಾರ್ಟಿಂಗಿಂದ ಒಂದು ರೀಕಾಲ್ ಮಾಡಿಕೊಂಡ್ರೆ ಅಶ್ವಿನಿ ಅವ್ರನ್ನ ತೆಗೆದ್ಬಿಟ್ಟು ಬಿಗ್ ಬಾಸ್ ಮನೆ ನೋಡಿ, ಏನೂ ಇಲ್ಲ ಅಂತ ಅನ್ಸುತ್ತೆ. ಬಿಕಾಸ್ ಅವ್ರ ಟ್ರಿಗರ್ ಆಗಿದ್ದಕ್ಕೇ ಒಂದಷ್ಟು ಕಾಂಟ್ರವರ್ಸಿಗಳಾಗಿದ್ದು, ಒಂದಷ್ಟು ಫೈಟ್ಗಳಾಗಿದ್ದು. ಒಬ್ಬ ಆಪೋನೆಂಟ್ಗೆ ಇನ್ನೊಬ್ಬ ಆಪೋನೆಂಟ್ ಇರಬೇಕು ಸರ್, ಆಗಲೇ ಅದು ಗೇಮ್ ಅಂತ ಆಗೋದು. ಬಿಗ್ ಬಾಸ್ ಇಸ್ ಅ ಗೇಮ್ ಶೋ, ವ್ಯಕ್ತಿತ್ವದ ಆಟ. ಸೊ ಇಲ್ಲಿ ಯಾರ್ಯಾರ ವ್ಯಕ್ತಿತ್ವ ಯಾರೂ ಬದಲಾಯಿಸೋದಕ್ಕಾಗೋದಿಲ್ಲ. ಆ್ಯಂಡ್ ಆ ವ್ಯಕ್ತಿತ್ವಗಳು ಕ್ಲೈಮ್ಯಾಕ್ಸಿಗೆ ಬರ್ತಾ ಇರೋ ಹಂಗೆ ನಾರ್ಮಲ್ ಆಗ್ಬಿಡುತ್ತೆ. ಇಟ್ ಬಿಕಮ್ಸ್ ಎಸ್, ಇವ್ರು ಕಳಪೆ ಹೋಗ್ಬೇಕು, ಇವ್ರು ಗೆಲ್ಲೇಬಾರ್ದು ಅಂತ ಹೊರಗಡೆ ಕೂತ್ಕೊಂಡು ಡಿಸೈಡ್ ಮಾಡೋರು ನಾವು ಯಾರೂ ಅಲ್ಲ. ಫ್ಯಾನ್ಸ್ ಆಗಿ ನಾವು ಒಬ್ಬರನ್ನ ಇಷ್ಟ, ಇನ್ನೊಬ್ಬರನ್ನ ಕೆಳಗಾಕಿ ಮಾತಾಡ್ಬೋದೇ ಹೊರತು, ನಾವು ಎಷ್ಟೇ ಮಾತಾಡಿದ್ರು, ಯಾರನ್ನ ಎಷ್ಟೇ ಕೆಳಗಾಕಿದ್ರು, ಯಾರನ್ನ ಎಷ್ಟೇ ಮೇಲೆತ್ತಿದ್ರು, ಗೆಲ್ಲೋರು ಗೆಲ್ತಾರೆ. ಅವ್ರ ವ್ಯಕ್ತಿತ್ವಗಳು ಹಾಗೇ ಇರುತ್ತೆ, ಅವ್ರ ಜೀವನ ಅವ್ರು ನೋಡ್ಕೊಂಡು ಹೋಗ್ತಾರೆ. ಸರ್, ಇನ್ನೊಂದು, ಈಗ ಆರಂಭದಲ್ಲಿ ಗಿಲ್ಲಿ ಅವರು ಗೆಲ್ತಾರೆ ಈ ಬಾರಿ ಕಪ್ ಅಂತ ಹೇಳಲಾಗ್ತಾಯಿತ್ತು. ಬಟ್ ಇವಾಗ ಎಲ್ಲೋ ಒಂದು ಕಡೆ ಅಶ್ವಿನ್ ಪುರ ಜಾಸ್ತಿ ಅಲೆಗಳು ಎಲ್ತಾವೆ ಇರುವಂಥದ್ದು. ಸೊ ಹಂಗಾಗಿ ಗಿಲ್ಲಿನ ಅಶ್ವಿನ ಅನ್ನುವಂಥ ಚರ್ಚೆ. ಸಿ, ಬೋತ್ ಆರ್ ಡೂಯಿಂಗ್ ಗ್ರೇಟ್ ಜಾಬ್. ಗಿಲ್ಲಿನೂ ಎಲ್ಲೂ ಬಿಟ್ಕೊಡ್ದಂಗೆ ಆಡಿದ್ದಾನೆ, ಅವನ ವ್ಯಕ್ತಿತ್ವದಲ್ಲಿ ಅವ್ನು ಆಡಿದ್ದಾನೆ. ಅಶ್ವಿನಿ ಅವರು ಅವ್ರ ವ್ಯಕ್ತಿತ್ವದಲ್ಲಿ ಅವ್ರು ಆಡಿದ್ದಾರೆ. ಸೊ ಐ ಥಿಂಕ್ ಹೂ ಎವರ್ ಅವ್ರವ್ರ ರೀತಿಯಲ್ಲಿ ಅವ್ರವ್ರ ವಿನ್ನರ್ಸು ಸರ್. ನನಗೆ ಹಾಗೆ ನೋಡಬೇಕು ಅಂದರೆ ಗಿಲ್ಲಿ ಅಶ್ವಿನಿ ಅವರು ಇಬ್ಬರೂ ಒಟ್ಟಿಗೆ ಕಪ್ಪೆತ್ತಿದ್ರೆ ಚೆನ್ನಾಗಿರುತ್ತೆ. ಬಿಕಾಸ್ ಅವರಿಬ್ಬರೇ ಈ ಇಡೀ ಸೀಸನಲ್ಲಿ ಕಾಣಿಸ್ಕೊಂಡಿರೋದು. ಈ ಬಲರಾಮನ ದಿನಗಳನ್ನು, ಈ ಸಿನಿಮಾವನ್ನ ಯಾಕೆ ನೋಡಬೇಕು ಜನ? ಸರ್, ಸಂಕ್ರಾಂತಿ ಹಬ್ಬನ ಯಾಕೆ ಆಚರಿಸ್ಬೇಕು ಜನರು ಅಂತ ನೀವು ಕೇಳಿದ್ರೆ ಏನು ಹೇಳಿ ನಾನು? ಆ ಹಬ್ಬಕ್ಕೆ ಒಂದು ಅದರದೇ ಆದಂಥ ಸೊಗಡಿದೆ. ಒಂದು ಬೆಳಗ್ಗೆ ಎದ್ದರೆ ಒಂದು ತೋರಣ ಕಟ್ಟೋದ್ರಿಂದ, ಸಿಹಿ ತಿಂಡಿಗಳು ಮಾಡೋದ್ರಿಂದ, ಸಾಯಂಕಾಲ ಎತ್ತುಗಳನ್ನ ಬೆಂಕಿ ಮೇಲೆ ಹಾರಿಸೋವರೆಗೂ ಕುತೂಹಲ ಇರುತ್ತೆ, ಹಬ್ಬದ ವಾತಾವರಣ ಇರುತ್ತೆ. ಬಲರಾಮನ ದಿನಗಳು ಆ ಥರ ಒಂದು ಪ್ರಾಡಕ್ಟು. ಶುರುವಾದಾಗಿಂದ ಲಾಸ್ಟ್ವರೆಗೂ ಎಡ್ಜ್ ಆಫ್ ದಿ ಸೀಟ್ನಲ್ಲಿ ಕೂತ್ಕೊಂಡು ಪ್ರತಿಯೊಂದು ಸೀನೂ ಹಬ್ಬದ ಊಟ ಥರ ಎಂಜಾಯ್ ಮಾಡಿಕೊಂಡು ಚೆನ್ನಾಗಿ ತಿಂದು ತೇಗಿ ಮನೆಗೆ ಹೋಗಿ ನೆಮ್ಮದಿಯಾಗಿ ಮಲಗುವಂಥ ಸಿನಿಮಾ ಇದು. ನೋಡಿದ್ಮೇಲೆ ನೀವೇ ಹೇಳ್ತೀರಾ. ಥ್ಯಾಂಕ್ ಯು ಸರ್, ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಎಸ್, ಇದಿಷ್ಟು ವಿನಯ್ ಗೌಡ ಅವರ ಮಾತುಗಳು. ಇವತ್ತಿನ ಸಂಕ್ರಾಂತಿಯ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಒಬ್ಬ ಸ್ಪೆಷಲ್ ವ್ಯಕ್ತಿ,
ಬಿಗ್ ಬಾಸ್ ಸ್ಪರ್ಧಿ ಅಂದರೆ ಮಾಜಿ ಸ್ಪರ್ಧಿ, ಈಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ. ನಮ್ಮ ಜೊತೆಗೆ ರಜತ್ ಅವರಿದ್ದಾರೆ. ಸಂಕ್ರಾಂತಿಯ ಸ್ಪೆಷಲ್ ಬಗ್ಗೆ ಮತ್ತೆ ಬಲರಾಮನ ಸಿನಿಮಾದ ಬಗ್ಗೆ ಏನು ಹೇಳ್ತಾರೆ ಎಲ್ಲದರ ಬಗ್ಗೆ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ತೆ ಸರ್, ಹ್ಯಾಪಿ ಸಂಕ್ರಾಂತಿ ಟು ಯು ಟು ಆ್ಯಂಡ್ ಇಡೀ ಕರ್ನಾಟಕ ಜನತೆಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸರ್, ಹೊಸ ವರ್ಷದ ಮೊದಲ ಹಬ್ಬ ಇದು. ಹೌದು ನಿಮಗೇನು ಸ್ಪೆಷಲ್? ಸರ್, ರೈತರಿಗೆ ಮೀಸಲಾಗಿರುವಂಥ ಒಂದು ಹಬ್ಬ ಇದು. ಅದು ಮಂಡ್ಯದಲ್ಲಿ ಮಾಡ್ತಾ ಇರೋದು ಇನ್ನೂ ತುಂಬ ಖುಷಿ ಕೊಡುತ್ತೆ. ಅದು ನಮ್ಮ ಬಲರಾಮನ ದಿನಗಳು ಇಡೀ ತಂಡ ಬಂದು ಇದನ್ನು ಆಚರಿಸ್ತಾ ಇರೋದು ಒಂಥರ ತುಂಬ ಖುಷಿ ಕೊಡ್ತು. ಬಲರಾಮನ ದಿನಗಳಲ್ಲಿ ನಾನೊಂದು ಪುಟ್ಟ ಪಾತ್ರ ಮಾಡಿದ್ದೀನಿ. ಇಡೀ ತಂಡ ತುಂಬ ಎಫರ್ಟ್ ಹಾಕಿ ಮಾಡಿರೋಂಥ ಒಂದು ಸಿನಿಮಾ. ವಿನೋದ್ ಸರ್ ಅಂತ ಒಂದು ಮಹಾಪ್ರತಿಭೆನ ಈ ಒಂದು ಸಿನಿಮಾಯಿಂದ ಒಂದು ಡಿಫ್ರೆಂಟ್ ಶೇಡಲ್ಲಿ ನಮ್ಮ ಇಡೀ ಕರ್ನಾಟಕ ನೋಡುತ್ತೆ. ಆಮೇಲೆ ಈ ವರ್ಷದ ತುಂಬ ಒಂದು ಅತಿ ದೊಡ್ಡ ಸೂಪರ್ ಹಿಟ್ ಸಿನಿಮಾ ಇದು ಆಗೇ ಆಗುತ್ತೆ, ಯಾಕಂದರೆ ತಂಡ ಅಷ್ಟು ಸ್ಟ್ರಾಂಗ್ ಆಗಿದೆ. ಚೈತನ್ಯ ಸರ್ ಡೈರೆಕ್ಷನ್ ಮಾಡಿದ್ದಾರೆ. ಆ ದಿನಗಳು ನಂತರ ಒಂದು 18 ಇಯರ್ಸ್ ಗ್ಯಾಪ್ ಆದಮೇಲೆ ಬಲರಾಮನ ದಿನಗಳು ಮಾಡ್ತಾ ಇದ್ದಾರೆ. ಆಮೇಲೆ ಪ್ರೊಡ್ಯೂಸರ್ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸೊ ಎಲ್ಲ ಒಳ್ಳೊಳ್ಳೆ ಸ್ಟಾರ್ ಕ್ಯಾಸ್ಟ್ ಮಾಡಿರುವಂಥ ಸಿನಿಮಾ, ತುಂಬ ಕನಸು ಕಟ್ಕೊಂಡು ಮಾಡಿರುವಂಥ ಸಿನಿಮಾ. ಸೊ ಜನ ನಮಗೆ ಪ್ರೋತ್ಸಾಹ ಕೊಡಲೇಬೇಕು, ಯಾಕಂದರೆ ನಮ್ಮ ಕನ್ನಡ ಸಿನಿಮಾನ ಬೆಳೆಸಬೇಕು, ಅದನ್ನು ಗೆಲ್ಲಿಸಬೇಕು ಅಂತ ನಾವೆಲ್ಲ ಯಾವಾಗಲೂ ಹೇಳ್ತಾ ಇರ್ತೀವಿ. ಸೊ ಈ ಸಿನಿಮಾ ಆಚೆ ಬಂದು ಒಂದು ದೊಡ್ಡ ಸೂಪರ್ ಹಿಟ್ ಆಗಲಿ. ಬಲರಾಮನ ಸಿನಿಮಾದಲ್ಲಿ ಅಂದರೆ ನಿಮ್ಮ ನಟನೆಯ ಬಗ್ಗೆ ಸ್ವಲ್ಪ ಸುಳಿ ಕೊಡ್ಬೋದು. ನಿಮ್ಮ ಅದರಲ್ಲಿ ಪಾತ್ರ ಏನು ಅಂತ? ಕೋಳಿಫಯ ಸರ್. ಇದರಲ್ಲೂ ಮಚ್ಚಿ ಇಟ್ಕೊಂಡಿದ್ದೀನಿ, ಅಂದರೆ ಸಿನಿಮಾಲಿ ಇಟ್ಕೊಂಡಿದ್ದೀನಿ. ಅಲ್ಲೂ ಸುಮ್ಮನೆ ಇಟ್ಕೊಂಡಿದ್ದೀನಿ, ಅದೇನೋ ಬೇರೆ ಥರ ಆಗೋಯ್ತು ಅಷ್ಟೇ. ಯಾ, ಟೀಮ್ ಬಗ್ಗೆ ಹೇಳೋದಾದರೆ ತುಂಬ ಚೆನ್ನಾಗಿದೆ ಸರ್, ತುಂಬ ಸ್ಟ್ರಾಂಗ್ ಟೀಮು, ತುಂಬ ಅದ್ಭುತವಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ ಔಟ್ಪುಟ್ಟು. ಸೊ ನೀವೆಲ್ಲ ನೋಡೋದನ್ನು ಮೆಚ್ಕೊತೀರ ಅಂತ 100% ನಾವು ನಂಬಿಕೆ ಇಟ್ಕೊಳ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇಡೀ ಜನತೆ ನಮ್ಮನ್ನ ಕೈ ಬಿಡಲ್ಲ ಅಂತ ಅಂದ್ಕೊಂಡಿದ್ದೀವಿ, ಬಿಡಲ್ಲ ಸರ್. ಸರ್, ಇನ್ನೊಂದು ಬಿಗ್ ಬಾಸ್ ಬಗ್ಗೆ ಪ್ರಶ್ನೆ ಕೇಳದೆ ಈ ಕಾರ್ಯಕ್ರಮ ಮುಗಿಸೋಕ್ಕಾಗಲ್ಲ. ಬಿಗ್ ಬಾಸ್ ಮನೆಗೆ ಹೋಗಿದ್ರಿ, ವಾಪಸ್ ಬಂದಿದ್ದೀರಿ, ಈಗ ಆಲ್ಮೋಸ್ಟ್ ಆಲ್ ಫೈನಲ್ ಅಂತಕ್ಕೆ ಬಂದಿದೆ. ಸೊ ನಿಮ್ಮ ಪ್ರಕಾರ ಯಾರು ಗೆಲ್ಬಹುದು ಅನ್ಸುತ್ತೆ? ಸರ್, ಗೆಲ್ಲಬಹುದು ಅನ್ನೋದು ಒಂಥರ ಅದು ಕ್ವಶನ್ ಮಾರ್ಕೆ. ನನ್ನ ಪ್ರಕಾರ ಗಿಲ್ಲಿ ಹೊಡಿಬೋದು, ಇಲ್ಲ ರಕ್ಷಿತಾ ಹೊಡಿಬೋದು. ಸೊ ಇಲ್ಲ ರಘು ಸರ್ಗೆ ಚಾನ್ಸಸ್ ಇದೆ. ಲೆಟ್ ದ ಬೆಸ್ಟ್ ಒನ್ ವಿನ್ ಸರ್, ಅಷ್ಟೇ. ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು? ಗೆಲ್ಲಬೇಕು ಅಂದರೆ ನನ್ನ ಪ್ರಕಾರ 3 ಜನನೇ ಸರ್. 3 ಜನರಲ್ಲಿ ಯಾರಾದರೂ ಪರವಾಗಿಲ್ಲ. ಆಮೇಲೆ ಇನ್ನೊಂದು ಕಿಚ್ಚನ ಚಪ್ಪಾಳೆ ಈ ವಾರ ಸಿಕ್ಕಿದೆ ಸರ್ ಅಶ್ವಿನಿ ಅವರಿಗೆ. ಅಶ್ವಿನಿ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್, ಅದೇ ಈ ವಾರ ಬಹುಶಃ ಎಲ್ಲೋ ಅದು ಟಾರ್ಗೆಟಿಂಗ್ ಥರ ಫೀಲ್ ಆಯಿತು. ಆಮೇಲೆ ಅವರು ಅಷ್ಟು ಸ್ಟ್ರಾಂಗ್ ಆಗಿ ಅದನ್ನು ತೊಗೊಂಡು ಕಂಬ್ಯಾಕ್ ಕೊಟ್ಟು ಫೈಟ್ ಮಾಡಿದ್ದು ನನಗೂ ತುಂಬ ಇಷ್ಟ ಆಯಿತು. ಸೊ ಇಸ್ ಅ ಸ್ಟ್ರಾಂಗ್ ಲೇಡಿ. ಆಮೇಲೆ ಸುದೀಪ್ ಸರು ಕಿಚನ್ ಚಪ್ಪಾಳೆ ಕೊಡ್ತಾರೆ ಅಂದರೆ ಅದನ್ನು ತೊಗೊಳೋದು ನಮಗೆಲ್ಲ ಒಂದು ಕನಸಾಗಿರುತ್ತೆ. ಸೊ ಎಲ್ಲ ಅದನ್ನು ನೋಡಿ ಕೊಡೋವಂಥ ಅದೊಂದು ಸೆಗ್ಮೆಂಟು. ಸೊ ಸಿಕ್ಕಿದೆ. ಐ ಥಿಂಕ್ ದೇ ಡಿಸರ್ವ್ ಇಟ್ ಸರ್. ಸರ್, ಈಗ ಹೊರಗಡೆ ಚರ್ಚೆ ಆಗ್ತಾ ಇರೋದು ಅಶ್ವಿನಿ ಅವರಿಗೆ ಕಿಚ್ಚನ ಚಪ್ಪಾಳೆ ಬೇಕಾಗಿತ್ತಾ ಕೊನೆಯ ಹಂತದಲ್ಲಿ? ಅವರು ಬಳಸಿರುವಂಥ ಪದಗಳು, ಅದಾದ ಇದ್ದಕ್ಕಿದ್ದಾಗೆ ಸೈಲೆಂಟ್ ಆಗಿ ಆದ ತಕ್ಷಣ ಯಾವುದೋ ಒಂದು ಮ್ಯಾಚ್ ಗೆದ್ದರು ಅಥವಾ ಪಂದ್ಯ ಒಂದು ಆಟವನ್ನು ಗೆದ್ದರು ಅನ್ನೋ ಕಾರಣಕ್ಕಾಗಿ ಕಿಚ್ಚನ ಚಪ್ಪಾಳೆ. ಆಮೇಲೆ ಧ್ರುವಂತ್ಗೂ ಕೂಡ ಇಡೀ ಸೀಸನ್ನ ಚಪ್ಪಾಳೆ ಸಿಗುತ್ತೆ. ಎಲ್ಲ ಒಂದು ಕಡೆ ಗೆಲ್ಲಿ ಸೈಲೆಂಟ್ ಆದ ನಂತರ ಈ ಕಡೆ ಏನಾದರೂ ಟರ್ನ್ ಓವರ್ ಆಗ್ತಿದೆ ಅನ್ನೋದು. ಸರ್, ಬಿಗ್ ಬಾಸ್ ಮನೆ ಅನ್ನೋದೇ ಹಂಗೆ ಸರ್. ಯಾವಾಗ ಯಾರು ಹೆಂಗೆ ಟರ್ನ್ ಆಗ್ತಾರೆ, ಯಾರ್ದು ಹೆಂಗೆ ಅದು ನಡೆಯುತ್ತೆ ಅನ್ನೋದು ಗೊತ್ತಾಗಲ್ಲ. ಸೊ ಸರ್ರು ಆಮೇಲೆ ಇಡೀ ಟೀಮ್ ಅದನ್ನು ಕೊಟ್ಟಿದೆ ಅಂದರೆ ಐ ಥಿಂಕ್ ದೇ ಡಿಸರ್ವ್ ಇಟ್. ಆಮೇಲೆ ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್ ಸರ್. ಇನ್ನು ನಿಮ್ಮ ಪ್ರಕಾರ ಬಲರಾಮ ಸಿನಿಮಾವನ್ನು ಯಾಕೆ ನೋಡಬೇಕು? ಸರ್, ಇಡೀ ತಂಡ ಅಷ್ಟು ಸ್ಟ್ರಾಂಗ್ ಆಗಿದೆ. ನೀವು ಆ ದಿನಗಳು ಏನು ನೋಡಿದ್ರು, ನಮ್ಮ 80s ಒಂದು ಸಿನಿಮಾಟೋಗ್ರಫಿ ತೋರಿಸ್ಬೇಕು ಅಂದರೆ ಅಷ್ಟು ಅದ್ಭುತವಾಗಿ ತೋರ್ಸೋಕ್ಕೆ ಸಾಧ್ಯ ಇರೋದು ನಮ್ಮ ಚೈತನ್ಯ ಸರ್ಗೆ. ಆಮೇಲೆ ವಿನೋದ್ ಸರು ತುಂಬ ಡೆಡಿಕೇಟೆಡ್ ಆಗಿ ಮಾಡಿರುವಂಥ ಒಂದು ಸಿನಿಮಾ. ಆಮೇಲೆ ಬೇರೆ ಸಿನಿಮಾಗಳಿಗೆ ಮಾಡಿಲ್ಲ ಅಂತಲ್ಲ, ಪ್ರತಿಯೊಂದು ಸಿನಿಮಾ ಆದ್ರೂ ವಿನೋದ್ ಸರ್ ಅವ್ರ ಡೆಡಿಕೇಶನ್ ನಾವು ನೋಡಿದ್ದೀವಿ. ಸೊ ಹಂಗಿದ್ದಾಗ ತುಂಬ ಚೆನ್ನಾಗಿ ಬಂದಿರುವಂಥ ಒಂದು ಸಿನಿಮಾ. ಎಲ್ಲ ಪ್ರೇಕ್ಷಕರಿಗೆ ಒಂದು ಮಾಸ್ ಬ್ಲಾಕ್ ಬಸ್ಟರ್ ಕೊಡುವಂಥ ಒಂದು ಸಿನಿಮಾ. ತಂಡಕ್ಕೆ ಒಳ್ಳೆಯದಾಗಲಿ. ನಮ್ಮಂಥ ಚಿಕ್ಕ ಪುಟ್ಟ ಕಲಾವಿದರು ದಯವಿಟ್ಟು ಬೆಳೆಸಿ ಅಂತ ಕೇಳ್ಕೊತ ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೆಯದಾಗಲಿ ನಿಮಗೆ. ಸರ್, ನೋಡಿದ್ರೆ ವೀಕ್ಷಕರೇ, ಇದಾಗಿತ್ತು ಈ ಸಂಕ್ರಾಂತಿಯ ಸ್ಪೆಷಲ್ ಸೆಗ್ಮೆಂಟ್. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.